ಕಡೆಗೆ ನೋಡದ ರೀತಿಯಲ್ಲಿ ಪ್ರತಿಯೊಬ್ಬರು ನೋಡಲಿ. ಉತ್ತರ ಪೂರ್ವ ಪಶ್ಚಿಮಕ್ಕೆ ದೂರಕ್ಕೆ ಇವರು ನೋಡಲಿ. ಲಿಮಿಟೇಷನ್ಗಳು ಯೇಸುವಿನ ನಾಮದಲ್ಲಿ ಕಳಚಲ್ಪಡಲಿ. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, 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 ಆಮೆನ್. ನೀನೇ ನನ್ನ ಆಸೆಯು ನೀನೇ, ನನ್ನ ಬಯಕೆಯು ನೀನೇ. ಕಮಾನ್, ನೀನೇ ಕಮಾನ್ ವರ್ಷಿಪ್ ಇನ್. ನನ್ನ ಆಸೆಯು ನೀನೇ, ನನ್ನ ಬಯಕೆಯು ನೀನೇ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಸಂತೋಷವಾಗಿದ್ದೀರಾ? ಕಮಾನ್, 2-3 ಜನಕ್ಕೆ ನಿಮ್ಮ ಸುಂದರವಾದ ಮುಖವನ್ನು ತೋರಿಸಿ ಹೇಳ್ರಿ, ದೇವರು ನಿನ್ನನ್ನು ಕರ್ಕೊಂಡು ಬಂದಿದ್ದಾನೆ. ಮೇ ಬಿ ಅನೇಕ ಅಡ್ಡಿಗಳು, ಸಮಸ್ಯೆಗಳು, ಕಾಲ್ಗಳು ಬಂದರೂ ಕೂಡ ನೀವು ತೀರ್ಮಾನ ಮಾಡಿ ಬಂದಿದ್ದೀರಿ. ರೈಟ್? ಯು ವಿಲ್ ನೆವರ್ ಬಿ ದ ಸೇಮ್. ಕಮಾನ್, 2-3 ಜನ ಕೇಳ್ರಿ, ಯು ವಿಲ್ ನೆವರ್ ಬಿ ದ ಸೇಮ್. ನೀವು ಇದ್ದ ಹಾಗೆ ಇರುವುದೇ ಇಲ್ಲ. ಓಕೆ, ಎಷ್ಟು ಮಂದಿ ಎಕ್ಸಾಲ್ಟೇಷನ್ ವರ್ಡ್ ಅಲ್ಲಿ ಸಂತೋಷ ಪಟ್ರಿ? ಹ್ಯಾಪಿ? ಮೊನ್ನೆ ನಾವು ಶುಕ್ರವಾರ ಕಂಟಿನ್ಯೂ ಆಗಿ ಫಾಸ್ಟಿಂಗ್ ಪ್ರೇಯರ್ ಸುಮಾರು 5:30 ಗಂಟೆ, ಲಾಸ್ಟ್ 5:30 ಗಂಟೆ ನಂತರ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ನಾನ್ ಸ್ಟಾಪ್, ನೋ ಕಾಫಿ, ನೋ ಟೀ, ನಥಿಂಗ್, ಓನ್ಲಿ ಲೈಫ್ ಆಫ್ ಗಾಡ್. ಬಟ್ 3:30 ಆದರೂ ಕೆಲವರು ಹೇಳ್ತಾರೆ ಅವರಿಗೆ ಸ್ಟಾಪ್ ಮಾಡಲಿಕ್ಕೆ ಬೇಡ. ಒಮ್ಮೆ ನಿಮ್ಮ ಬೋರ್ನಗೇನಾದ ಆತ್ಮ ಎದ್ದ ಅಂತ ಹೇಳಿದರೆ ಅವನಿಗೆ ಟೈಮ್ ಸೆನ್ಸ್ ಇಲ್ಲ. ಟೈಮ್ ಸೆನ್ಸ್ ಇರುವಂಥದ್ದು ನಿಮ್ಮ ಔಟ್ವರ್ಡ್ ಮ್ಯಾನಿಗೆ. ನಿಮ್ಮ ಔಟ್ವರ್ಡ್ ಮ್ಯಾನಿಗೆ ಟೈಮ್, ಬಟ್ ಇನ್ವರ್ಡ್ ಮ್ಯಾನ್ ಎದ್ದ ಅಂತ ಹೇಳಿದರೆ ಅವನಿಗೆ ಟೈಮ್ ಸೆನ್ಸ್ ಇಲ್ಲ. ಪ್ರೈಸ್ ಗಾಡ್. ಆತನು ಟೈಮ್ ಲಿಮಿಟೇಷನ್ಗಳನ್ನು ಬ್ರೇಕ್ ಮಾಡ್ತಾನೆ. ನೀವು ಹದ್ದುಗಳಂತೆ ಹಾರುತ್ತೀರಿ. ಯು ಫ್ಲೈಯಿಂಗ್ ಲೈಕ್ ಎ ಈಗಲ್. ಯು ವಿಲ್ ಎಂಜಾಯ್ ಇನ್ ಹಿಸ್ ಪ್ರೆಸೆನ್ಸ್. ನೀವು ಆತನ ಸನ್ನಿಧಾನದಲ್ಲಿ ಆನಂದ ಪಡುತ್ತೀರಿ. 1000 ವರ್ಷಕ್ಕಿಂತ ದೇವರ ಸನ್ನಿಧಾನದಲ್ಲಿ ಎಷ್ಟು ದಿನ? 1 ದಿನ, 1 ಡೇ. ಕುಮಾರಣ್ಣ ಮಾತಾಡಿ, ಕೊಡಿ ಅವರಿಗೆ ಮೈ. ದೇವರ ಸನ್ನಿಧಾನದಲ್ಲಿ ಕಳೆಯುವ 1 ದಿನ ಅದು 1000 ದಿನಕ್ಕಿಂತಲೂ. ಆಮೆನ್, ಹಲ್ಲೆಲೂಯಾ, ಹೇಳ್ರಿ ಆಮೆನ್. 1 ಡೇ, ಪ್ರೈಸ್ ಗಾಡ್. ಅದರಿಂದ ಮುಂದಿನ ದಿನದಲ್ಲಿ ನಾವು ಫುಲ್ ನೈಟ್ ಪ್ರೇಯರ್ ಮಾಡಲಿಕ್ಕಿದ್ದೇವೆ ಸಭೆಯಾಗಿ. ಫುಲ್ ನೈಟ್, ಸಂಜೆ 6 ಗಂಟೆಗೆ ಪ್ರಾರಂಭವಾದರೆ ಬೆಳಿಗ್ಗೆ 6 ಗಂಟೆ. ನೋಡಿ, ನಿಮಗೆ ಟೈಮ್ ಓದೋದು ಗೊತ್ತಾಗುವುದಿಲ್ಲ. ಮೊನ್ನೆ ಎಷ್ಟು ಮಂದಿ ಬಂದಿದ್ದೀರಿ? ನಿಮಗೆ ಟೈಮ್ ಓದೋದು ಗೊತ್ತಾಯ್ತಾ? ಗೊತ್ತಾಗಲಿಲ್ಲ, ಗೊತ್ತಾಗುವುದಿಲ್ಲ. ಯಾವಾಗ ನಾವು ಆತ್ಮದಲ್ಲಿ ಎದ್ದಾಗ. ಕೆಲವರು ಅನೇಕರ ನಟ್ ಬೋಲ್ಟ್ಗಳು ಲೂಸ್ ಆದವು, ಮುದುಡಿಕೊಂಡಿದ್ದವರು ಚುರುಕಾದರು. ನಾನು ಹೇಳಿದೆ, ನೀವು ಫಸ್ಟ್ ಬರುವಾಗ ನಿಮಗೆ ಪ್ರೇಯರ್ ಮಾಡಲಿಕ್ಕೆ ಆಗ್ಲಿಕ್ಕಿಲ್ಲ, ನೆಕ್ಸ್ಟ್ ಎಲ್ಲ ಫ್ರೀ ಆದರು. ಸಂಡೇ ಸಿಗುವಂಥದ್ದು ನಮಗೆ ಲಿಮಿಟೆಡ್ ಟೈಮ್. ಸಂಡೇ ನಾವು ಟಂಗ್ಸಲ್ಲಿ 1 ಅವರ್ ಟಂಗ್ಸಲ್ಲಿ ಮಾತಾಡಿದೆವು. ಎಲ್ಲರಿಗೆ ಹೋಗಿ ನಾನು ಪ್ರೇಯರ್ ಮಾಡಿದೆ, ಇಂಟರ್ಸೆಷನ್ ಪ್ರೇಯರ್ ಮಾಡಿದೆವು. ಓಕೆ, ಆಗ ಟೈಮ್ ಸಿಗ್ತದೆ ಮೂವ್ ಆಗಲಿಕ್ಕೆ. ಓಕೆ, ಹೇಗೆ ದೇವರ ಆತ್ಮ ನಡೆಸ್ತಾನೆ ನಮಗೆ ನಡೆಯಲಿಕ್ಕೆ
ಸಮಯ ಸಿಗ್ತದೆ. ಬಟ್ ಸಂಡೇ ಲಿಮಿಟೆಡ್ ಟೈಮ್. ಕೇವಲ ಸಂಡೇಗೋಸ್ಕರ ಮಾತ್ರ ಸೀಮಿತ ಆಗಬೇಡಿ. ದಟ್ ಇಸ್ ರಿಲಿಜನ್. ರಿಲೇಶನ್ಶಿಪ್ಗೆ ನೀವು ಬರಬೇಕಂತ ಹೇಳಿದರೆ ನಿಮ್ಮ ರಿಲೇಶನ್ಶಿಪ್ ಇರುವಂಥದ್ದು ನಿಮ್ಮ ಆತ್ಮದೊಟ್ಟಿಗೆ. ಒಂದು ವಚನ ತೆಗೆಯುವ, ನಾವು ಓದುವ 1 Corinthians 2 chapter 9-10 verse. 1 Corinthians ಕೇಳ್ತಾ ಇದೆಯಲ್ಲ ಕೆಲವರಿಗೆ? ನನ್ನ ಮಾತುಗಳು ಕ್ಲಿಯರ್ ಕೇಳ್ತಾ ಇದೆಯಲ್ಲ? ಓಕೆ ಓಕೆ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ, ಹೇಳ್ರಿ, ದೇವರು ತನ್ನ ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು, ಹೇಳ್ರಿ, ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು. ದೇವರು ಅನೇಕ ಸಂಗತಿಗಳನ್ನು ನಿಮಗೋಸ್ಕರ ಆಲ್ರೆಡಿ ಪ್ರಿಪೇರ್ ಮಾಡಿದ್ದಾನೆ. God is not going to prepare. Praise God. ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆ ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ರೈಟ್? ಏನೆಲ್ಲ ದೇವರು ನಿಮಗೆ ಪ್ರಿಪೇರ್ ಮಾಡಿದ್ದಾನೆ, ಏನೆಲ್ಲ ನಿಮಗೋಸ್ಕರ ಸ್ಟೋರ್ ಮಾಡಿಟ್ಟಿದ್ದಾನೆ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನುಷ್ಯನ ಹೃದಯದಲ್ಲಿ ಅದರ ಭಾವನೆ ಹುಟ್ಟಲಿಲ್ಲ. ಇಲ್ಲಿ ಮಾತಾಡುವ ಕಣ್ಣುಗಳು ಈ ಕಣ್ಣುಗಳಲ್ಲ. ಇಲ್ಲಿ ಮಾತಾಡುವ ಕಿವಿಗಳು ಈ ಕಿವಿ ಅಲ್ಲ. ಇಲ್ಲಿ ಮಾತಾಡುವ ಹೃದಯ ಮಾಂಸದ ಹೃದಯ ಕೂಡ ಅಲ್ಲ. ಇಟ್ ಈಸ್ ಟಾಕಿಂಗ್ ಅಬೌಟ್ ಯುವರ್ ಹ್ಯೂಮನ್ ಸ್ಪಿರಿಟ್, ರಿಯಲ್ ಇನ್ವರ್ಡ್ ಮ್ಯಾನ್, ರಿಯಲ್ ಯು. ಓಕೆ, ದೇವರು ಏನೆಲ್ಲ ಸಿದ್ಧ ಮಾಡಿದ್ದಾನೆ, ಯುವರ್ ಫಿಸಿಕಲ್ ಮ್ಯಾನ್ ಕೆನಾಟ್ ರಿಸೀವ್, ಓನ್ಲಿ ಯುವರ್ ಸ್ಪಿರಿಟ್ ಮ್ಯಾನ್ ಕ್ಯಾನ್ ರಿಸೀವ್. ಪ್ರೈಸ್ ಗಾಡ್. ಇವತ್ತು ಅನೇಕರು ಆತ್ಮಿಕವಾಗಿ ಬಾರ್ನಗೆನಾದವರು ಮಲಗಿದ, ಸ್ಪಿರಿಚುಲಿ ಮಲಗಿದ ಕಾರಣ ಅನೇಕ ಸಂಗತಿಗಳು, ದೇವರ ವಾಕ್ಯ ಅವರಿಗೆ ಅರ್ಥ ಆಗುವುದಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಎಂಬುವಂಥದ್ದು ನಿಮ್ಮ ಫಿಸಿಕಲ್ ಮನುಷ್ಯನಿಗೆ ದಟ್ ಇಸ್ ಅ ಫಾರಿನ್ ಲ್ಯಾಂಗ್ವೇಜ್. ಫಾರಿನ್. ನನ್ನ ಹತ್ರ ಯಾರಾದರೂ ಮಲಯಾಳಿ ಬಂದು ಮಾತಾಡಿದ್ರೆ ನನಗೆ ಅರ್ಥ ಆಗ್ತದ? ಜೋಸೆಫ್ ಫಸ್ಟ್ ಹತ್ರ ಮಾತಾಡಿದ್ರೆ ಅರ್ಥ ಆಗ್ತದೆ ಅವರಿಗೆ, ರೈಟ್? ಅದು ಅವರ ಮೂಲ ಭಾಷೆ. ಅದೇ ರೀತಿ ನಿಮ್ಮ ಶಾರೀರಿಕ ವ್ಯಕ್ತಿಗೆ ನಿಮ್ಮ ಆತ್ಮಿಕ ಭಾಷೆ ಅದು ಅರ್ಥ ಆಗುದಿಲ್ಲ, ಅದು ಹುಚ್ಚು ಮಾತು, ರೈಟ್? ದ ಫೂಲಿಶ್ನೆಸ್. ನಾನು ಒಂದು ಕಡೆಗೆ ಹೋಗಿದ್ದೆ, ನಾವು ಫ್ರೆಂಡ್ಸ್ಗಳು ಯಾರೋ ತುಳುವಲ್ಲಿ ಮಾತಾಡ್ತಾ ಇದ್ದೆವು. ಒಬ್ಬ ನನ್ನ ಹತ್ರ ಕೇಳ್ತಾನೆ, ಎಂತ ಭಾಷೆ, ಕೊಳಕು ಭಾಷೆ ಮಾತಾಡ್ತಿದ್ರಿ ಅದು ಅಂತ. ನಾನು ಹೇಳಲಿಲ್ಲ, ನಮ್ಗೆ ನಾವು ಮಾತಾಡೋ ಭಾಷೆ ಏನು ಪ್ರೀತಿ ಉಳ್ಳದು. ಯಾಕೆ? ಅವನು ಹೇಳ್ತಾನೆ, ಕೊಳಕು ನೀರು ಹರಿದಾಗಿ ಕೇಳ್ತಾ ಉಂಟು ನನಗೆ. ಯಾಕೆ? ಅವನಿಗೆ ಅರ್ಥ ಆಗುದಿಲ್ಲ. ಅರ್ಥ ಆದಾಗ ನಾವೇನು ಮಾಡ್ತೇವೆ? ಕಮ್ಯುನಿಕೇಶನ್ ಮಾಡಿ ಎಂಜಾಯ್ ಮಾಡ್ತೇವೆ, ರೈಟ್? ಯಾವುದು ಲ್ಯಾಂಗ್ವೇಜ್ ಮಾತಾಡುವಾಗ ನನಗೆ ಅರ್ಥ ಆಯಿತು, ಅವರು ಮಾತಾಡಿದ್ರು ನನಗೆ ಅರ್ಥ ಆಯ್ತು ಅಂತ ಹೇಳಿದ್ರು, ಇದಕ್ಕೆ ಕಮ್ಯುನಿಕೇಶನ್ ನಾವೇನು ಮಾಡ್ತೇವೆ? ಎಂಜಾಯ್ ಮಾಡುತ್ತೇವೆ, ಫೆಲೋಶಿಪ್ ಅನ್ನು ಆನಂದ ಪಡ್ತೇವೆ. ನಮಗೆ ಟೈಮ್ ಓದೋದು ಗೊತ್ತಿಲ್ಲ. ನಾನು 1 ಗಂಟೆ ಮಾತಾಡಿದೆ, ಆಚೆವರೆಗೆ ಅರ್ಥ ಆಗುದಿಲ್ಲ ಅಂದ್ರೆ ತಲೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂಚೂರು ಮಣಿ ಬದುಕಲ್ಲ ಮಾರೆ ಅಂತ, ರೈಟ್? ಯಾಕೆ? ಅವರಿಗೆ ಅರ್ಥ ಆಗುದಿಲ್ಲ. ನಮ್ಮ ಕೃಪಣ್ಣ ಮೊನ್ನೆ ಅವರಿಗೆ ತುಂಬಾ ಮಾತಾಡಬೇಕು, ರೈಟ್? ಸಿರ್ಸಿಗೆ ಹೋದೆವು. ಸಿರ್ಸಿಯಲ್ಲಿ ಮನೆ ಒಕ್ಕಲಿತ್ತು. ಕೃಪಣ್ಣ ಮತ್ತೆ ಬ್ರದರ್ ಮೆಲ್ವಿನ್ ಮತ್ತೆ ಬ್ರದರ್ ಡೆನ್ಸ್ಟನ್ ಮತ್ತೆ ಯಾರಿದ್ರು? ಸನೀಪ್, ಮೆಲ್ವಿನ್, ಕೃಪಣ್ಣ ಮತ್ತೆ ಡೆನ್ಸ್ಟನ್. ಇವರು 3 ಕೊಂಕಣಿಯಲ್ಲೇ ಮಾತಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಕೃಪಣ್ಣ ಎಕ್ಸ್ಪೆಕ್ಟ್ ಮಾಡಿದ್ರು ಡೆನ್ಸ್ಟನ್ ಆದರೂ ಮಾತಾಡ್ತಾನಂತ, ಯಾವುದಲ್ಲಿ? ತುಳುವಿನಲ್ಲಿ, ಕನ್ನಡದಲ್ಲಿ. ಈ ಡೆನ್ಸ್ಟನ್ ಏನಂತ ಹೇಳಿದ್ರೆ ಅವನು ಒಳ್ಳೆ ಕೊಂಕಣಿ ಮಾತಾಡ್ತಾನೆ. ಇವರು ಕೊಂಕಣಿಯಲ್ಲಿ ಇವರಿಗೆ ಕೇಳಿ ಕೇಳಿ ಕೇಳಿ, ಯಾಕಂದ್ರೆ ಇವರಿಗೆ ಅರ್ಥ ಆಗುದಿಲ್ಲ. ಮೊದಲು ಸ್ವಲ್ಪ ಅರ್ಥ ಆಗ್ತಿಂತದ್ದು ಅವರಿಗೆ, ಈಗ ಇಲ್ಲ. ಈಗ ಬಿಟ್ಟು ಏನು ಅರ್ಥ ಆಗುದಿಲ್ಲ ಅಲ್ಲ ಕೃಪಣ್ಣ?
ಇರಲಿ. ಓಕೆ, ಇಲ್ಲಿ ಆತ್ಮಿಕ ಲ್ಯಾಂಗ್ವೇಜ್ ನಿಮಗೆ ಅರ್ಥ ಆಗ್ಬೇಕಂತ ಹೇಳಿದ್ರೆ ನಿಮ್ಮ ಆತ್ಮಿಕ ಮನುಷ್ಯನಿಗೆ ಮಾತಾಡಬೇಕು. ನೀವು ಶರೀರದಲ್ಲಿ ಕೇಳಿದರೆ ನಿಮಗೆ ಅರ್ಥ ಆಗುದಿಲ್ಲ. ಇರ್ಲಿ, ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನೆಕ್ಸ್ಟ್, ಏನೆಲ್ಲ ಸಿದ್ಧ ಮಾಡಿದ್ದಾನೆ ದೇವರು ನಿಮಗೆ? ಎವ್ರಿಥಿಂಗ್ ಪ್ರಿಪೇರ್. ನಿಮ್ಮ ಪಾಪಗಳಿಗೆ ಫಾರ್ಗಿವ್ನೆಸ್ ಆಲ್ರೆಡಿ ಪ್ರಿಪೇರ್. ದೇವರು ಒಂದು ದಿನ ನಿಮ್ಮ ಪಾಪಗಳಿಗೋಸ್ಕರ ಕ್ಷಮಾಪಣೆ ಕೊಡುವಂಥದ್ದಲ್ಲ. ಕ್ಷಮಾಪಣೆ ಎಂಬುವಂಥದ್ದು ದಟ್ ಇಸ್ ಎ ಗಿಫ್ಟ್. ಪ್ರೇಸ್ ಗಾಡ್. ಇಲ್ಲದ್ರೆ ವರ್ಷಕ್ಕೊಮ್ಮೆ ಯೇಸುಸ್ವಾಮಿ ಸಾಯ್ಬೇಕಿತ್ತು. ರೈಟ್? ಕ್ಷಮಾಪಣೆ ಎಂಬುವಂಥದ್ದು ನಿನ್ನನ್ನು ಕ್ಷಮಿಸ್ತೇನೆ ಅಂತ ಹೇಳಿದ್ರೆ ಕ್ಷಮಾಪಣೆ ಆಗೋದಿಲ್ಲ. ಕ್ಷಮಾಪಣೆಗೆ ಯೇಸು ಸ್ವಾಮಿ ಪೇಮೆಂಟ್ ಮಾಡಿದ್ದಾನೆ. ಹಲೋ, ಅದಕ್ಕೆ ಕ್ರಯ ಕೊಟ್ಟಿದ್ದಾನೆ, ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ನಿಮ್ಮ ಬದಲು ಆತನು ಸತ್ತಿದ್ದಾನೆ. ನಿಮ್ಮ ಮಿಸ್ಟೇಕ್ಗೋಸ್ಕರ ಆತನು ಪನಿಷ್ಮೆಂಟ್ ಅನ್ನು ಕೊಂಡೋಗಿದ್ದಾನೆ. ಆತನು ಪೇ ಮಾಡಿದ್ದಾನೆ. ಕೇವಲ ಕ್ಷಮಿಸ್ತಾನಲ್ಲ, ಪಾಪದ ಸಂಬಳ ಮರಣ. ಆ ಮರಣವನ್ನು ನಾವು ಹೊಂದಬೇಕಾದ್ದನ್ನು ಆತನು ಅನುಭವಿಸಿದ್ದಾನೆ. ಅದಕ್ಕೆ ಪೇಮೆಂಟ್ ಕೊಡಲ್ಪಟ್ಟಿದೆ. ಪ್ರತಿಯೊಬ್ಬರ ಪಾಪಗಳಿಗೋಸ್ಕರ ಆತನು ಪೇಮೆಂಟ್ ಮಾಡಿದ್ದಾನೆ. ಪ್ರೇಸ್ ಗಾಡ್. ಇವತ್ತು ಇಡೀ ಲೋಕಗೋಸ್ಕರ ದೇವರ ಕ್ಷಮಾಪಣೆ ವೇಟ್ ಮಾಡ್ತಾ ಇದೆ. ಇಡೀ ಲೋಕಗೋಸ್ಕರ ದೇವರ ಕ್ಷಮಾಪಣೆ, ದೇವರ ಪ್ರೀತಿ ವೇಟ್ ಮಾಡ್ತಾ ಇದೆ. ಅದನ್ನು ಪ್ರತಿಯೊಬ್ಬ ಇಂಡಿವಿಜುವಲ್ ಅದನ್ನು ಅಕ್ಸೆಪ್ಟ್ ಮಾಡಬೇಕು ತನ್ನ ಆತ್ಮದಲ್ಲಿ. ಯಾಕೆ ಅಕ್ಸೆಪ್ಟ್ ಮಾಡುವುದಿಲ್ಲ? ಈ ಲೋಕದ ಅಧಿಪತಿಯು ನಂಬಿಕೆಯಿಲ್ಲದವರ ಮನಸ್ಸನ್ನು ಏನು ಮಾಡಿದ್ದಾನೆ? ಮಂಕು ಮಾಡಿದ್ದಾನೆ. ಸುವಾರ್ತೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದೆಂದು. ಇವತ್ತು ಸುವಾರ್ತೆ ಕೊಡುವವರು ಕೂಡ ಸರಿಯಾಗಿ ಕೊಡ್ಲಿಲ್ಲ. ಸುವಾರ್ತೆ ಹೇಗೆ ಕೊಡ್ಬೇಕಂತ ಗೊತ್ತಿಲ್ಲ. ಸುವಾರ್ತೆ ಕೊಡುವಾಗ ಹೇಳ್ತಾರೆ ಅದು ಬಿಡು, ಇದು ಬಿಡು, ಅದು ತೆಗಿ, ಇದು ತೆಗಿ. ಅದು ಸುವಾರ್ತೆ ಅಲ್ಲ. ಏನು ಬಿಟ್ಟದ್ದರಿಂದ ಸುವಾರ್ತೆ ಅಲ್ಲ. ಏನು ಶರಾಬ್ ಬಿಟ್ಟದ್ದರಿಂದ ಸುವಾರ್ತೆ ಅಲ್ಲ. ಶರಾಬ್ ಕುಡಿಯುವನಿಗೆ ಶರಾಬ್ ಬಿಡು ಅಂದ್ರೆ ಖುಷಿ ಆಗ್ತದ? ಕಮಾನ್, ಸುವಾರ್ತೆ ಅವನಿಗೆ ಅದು ಅದು ಅವನಿಗೆ ದುರ್ವಾರ್ತೆ. ನಾನಲ್ಲ ಬರ್ಪ ಏನಲ್ಪ ಆತೇರಿ. ಸುವಾರ್ತೆ ಅಂತ ಹೇಳಿದ್ರೆ ನೀನು ಯಾವುದನ್ನು ಎಂಜಾಯ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಿ ಅದಕ್ಕಿಂತ ಒಂದು ಬೆಟರ್ ಇದೆ. ಹಲ್ಲೆಲೂಯಾ. ಅದಕ್ಕಿಂತ ಒಂದು ಬೆಟರ್ ಇದೆ. ಅದನ್ನು ನೀನು ಅನುಭವಿಸಿದಾಗ ಎಲ್ಲ ಬಾಂಡೇಜ್ ಅನುಭವಗಳು ಕಳಚಲ್ಪಡುತ್ತವೆ, ಎಲ್ಲ ಅಡಿಕ್ಷನ್ಗಳು ಮುರಿಯಲ್ಪಡುತ್ತವೆ, ಎಲ್ಲ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಣ್ಣ, ಡಂಬ ಎಲ್ಲವೂ ಮುರಿಯಲ್ಪಡುತ್ತದೆ. ವೆನ್ ಯು ರಿಸೀವ್ ದ ಗಾಸ್ಪೆಲ್. ಯೇಸು ಸ್ವಾಮಿ ನಿನ್ನನ್ನು ಇದ್ದ ಹಾಗೆ ಆತನು ಪ್ರೀತಿಸ್ತಾನೆ. ಎಲೆ ಕಷ್ಟಪಡುವವರೇ, ಭಾರ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಕಮ್ ಟು ಮೀ, ಕಮ್, ವೆಲ್ಕಮ್. ಎಲ್ಲರಿಗೆ ಆತನು ಇನ್ವಿಟೇಷನ್ ಕೊಟ್ಟಿದ್ದಾನೆ, ಎಲ್ಲರಿಗೆ ವೆಲ್ಕಮ್ ಮಾಡಿದ್ದಾನೆ. ನೀನು ಹೇಗಿದ್ದೀಯೋ ಹಾಗೆ ಆತನನ್ನು ಕರೆದಿದ್ದಾನೆ. ನಿನಗೋಸ್ಕರ ಫಾರ್ಗಿವ್ನೆಸ್ ಸಿದ್ಧವಾಗಿದೆ. ನಿನಗೋಸ್ಕರ ಯೇಸು ಸ್ವಾಮಿ ಪೇ ಮಾಡಿದ್ದಾನೆ. ನಿನ್ನ ಪಾಪಗಳಿಗೋಸ್ಕರ ಆತನು ಸತ್ತಿದ್ದಾನೆ. ನಿನ್ನ ಪಾಪಗಳಿಗೋಸ್ಕರ ಆತನು ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಮೃತ್ಯುಂಜಯನಾಗಿ ಬಂದಿದ್ದಾನೆ. ನಿನ್ನ ಮಿಸ್ಟೇಕ್ಗಳಿಗೋಸ್ಕರ ಆತನು ಸತ್ತಿದ್ದಾನೆ. ನಿನ್ನ ತಪ್ಪುಗಳಿಗೋಸ್ಕರ ಆತನು ಸತ್ತಿದ್ದಾನೆ. ಆತನು ಪೇಮೆಂಟ್ ಮಾಡಿದ್ದಾನೆ. ಆತನು ಹೇಳ್ತಾನೆ ಎಲ್ಲ ನನ್ನ ಅಕೌಂಟಿಗೆ ಬಂದಿದೆ, ನೀನು ಬಾ. ಪ್ರತಿಯೊಂದು ಧರ್ಮ ಹೇಳ್ತದೆ ನೀನು ಬದಲಾಗು, 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 ದೇವರ ಹತ್ತಿರ ಬಾ ಅಂತ ಹೇಳ್ತದೆ. ಆದ್ರೆ ಯೇಸು ಸ್ವಾಮಿ ಹೇಳ್ತಾನೆ ನಿನ್ನಿಂದ ನಿನ್ನನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ನೀನು ಇದ್ದ ಹಾಗೆ ಬಾ, ನಾನು ನಿನ್ನನ್ನು ಬದಲಾಯಿಸ್ತೇನೆ. Your sorrow will turn into joy. Your pain will turn into peace. Your addiction will turn into freedom. ಎಲ್ಲ ನಾವು ಬಿಟ್ಟು ಬರುವುದಾದ್ರೆ ನಮ್ಗೆ ಯೇಸು ಯಾಕೆ? ರೈಟ್? Gospel is the power of God to change the lives of the people. ಸುವಾರ್ತೆ ಏನಾಗಿದೆ? ದೇವರ ಶಕ್ತಿ ಆಗಿದೆ. ಆ ಶಕ್ತಿ ಚೇಂಜ್ ಮಾಡುತ್ತದೆ. ಎಲ್ಲಾ ಶಕ್ತಿಗಳಿಗಿಂತ ದೊಡ್ಡ ಶಕ್ತಿ ಯಾವುದಂದ್ರೆ ಗಾಸ್ಪೆಲ್. ನಿನ್ನ ಹತ್ರ ಏನು ಬದಲಾಯಿಸಲಿಕ್ಕೆ ಆಗುವುದಿಲ್ಲವೋ ಆ ಸುವಾರ್ತೆ ನಿನ್ನನ್ನು ಬದಲಾಯಿಸ್ತದೆ. ಆತನ ಪ್ರೀತಿ ನಿನ್ನನ್ನು ಬದಲಾಯಿಸ್ತದೆ. He loves you as you are. ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ, ಆತ ನಿನ್ನನ್ನು ಪ್ರೀತಿಸ್ತಾನೆ. ನೀನು ಹೇಗಿದ್ದೀಯೋ ಹಾಗೇ ನಿನ್ನನ್ನು ಪ್ರೀತಿಸ್ತಾನೆ.
ಓಕೆ, ನಾವು ಮುಂದೆ ಹೋಗುವ. ನಮಗಾದರೂ, ಕಮನ್ ಹೇಳ್ರಿ, ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಹೇಳಿ, ನಮಗಾದರೂ. ಎಲ್ಲರೂ ಹೇಳಿ, ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ದ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಪ್ರಕಟಣೆ ಇಲ್ಲದೆ ಪ್ರಾಬ್ಲಮ್. ಹೀಲಿಂಗ್ಗೋಸ್ಕರ ನಿಮ್ಗೆ ಯಾರು ಬಾರ್ನ್ ಅಗೇನ್ ಆದವನಿಗೆ ಹೀಲಿಂಗ್ಗೋಸ್ಕರ ಯಾರು ಪ್ರೇಯರ್ ಮಾಡಬೇಕಾಗಿಲ್ಲ. ಹೀಲಿಂಗ್ ಇಸ್ ಎ ರೆವಲ್ಯೂಷನ್. ನಿನ್ಗೆ ಒಳಗಿಂದ ಪ್ರಕಟ ಆಯ್ತು ಅಂತ ಹೇಳಿದ್ರೆ ಹೆಲ್ತ್ ಅಲ್ಲೇ ಇದೆ. ಲೈಟ್ ಶೈನ್ ಆಯ್ತು ಅಂತ ಹೇಳಿದ್ರೆ ಕತ್ತಲೆ ಡಿಸಪಿಯರ್ ಆಯ್ತು. ರೆವಲ್ಯೂಷನ್ ಇಸ್ ಎ ಲೈಟ್. ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಇವತ್ತು ನಿಮ್ಗೆ ಏನು ಬೇಕಂತ ಹೇಳಿದ್ರೆ, ನಿಮ್ಗೆ ಸ್ವಸ್ಥತೆ, ಆರೋಗ್ಯ, ಸಮೃದ್ಧಿ ಬೇಡ. ನಿಮಗೆ ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ, ಅದರ ವಿಷಯದಲ್ಲಿ ನಿಮ್ಗೆ ಪ್ರಕಟಣೆ ಬೇಕು. ಪಕ್ಕದವ್ರಿಗೆ ಹೇಳ್ರಿ, ಪ್ರಕಟಣೆ ಬೇಕು. ಹೇಳ್ರಿ, ಪ್ರಕಟಣೆ. ಆ ವಿಷಯದಲ್ಲಿ ಬೆಳಕು ಬೇಕು. ಒಂದು ಕತ್ತಲೆಯ ಕೋಣೆಯಲ್ಲಿ ನಿಮ್ಗೆ ಎಲ್ಲ ತಿಂಡಿಗಳನ್ನು ಇಡಲ್ಪಟ್ಟಿದೆ. ಫ್ರಿಡ್ಜ್ ಇದೆ, AC ಇದೆ, ಎಲ್ಲ ಇದೆ. ಬಟ್ ನೀವು ಯಾವುದನ್ನು ಅನುಭವಿಸುತ್ತಿಲ್ಲ. ಯಾಕೆ ಅನುಭವಿಸುತ್ತಿಲ್ಲ? ಅಲ್ಲಿ ಕತ್ತಲೆ ಇದೆ. ಕತ್ತಲೆ ಇದ್ದ ಕಾರಣ ಒಂದು ಲೋಟ ನೀರು ಕುಡಿಲಿಕ್ಕೆ ಕೂಡ ಆಗುದಿಲ್ಲ, ಜ್ಯೂಸ್ ಕುಡಿಲಿಕ್ಕೆ ಆಗುದಿಲ್ಲ, ತಿನ್ಲಿಕ್ಕೆ ಆಗುದಿಲ್ಲ, ಏನು ಕಾಣುವುದಿಲ್ಲ. ಎಲ್ಲವೂ ಪ್ರಿಪೇರ್ ಆಗಿದೆ, ನಿಮ್ಮ ಮುಂದೆ ಇದೆ. ಬಟ್ ಒಂದನ್ನು ನಿಮಗೆ ಅನುಭವಿಸಲಿಕ್ಕೆ ಆಗುದಿಲ್ಲ. ಯಾಕೆ? ಡಾರ್ಕ್ನೆಸ್. ಅದಕ್ಕೆ ಬೈಬಲ್ ಎಂಟ್ರೆನ್ಸ್ ಆಫ್ ಗಾಡ್ಸ್ ವರ್ಡ್ ಗಿವತ್ ಲೈಟ್. ಗಿವತ್ ಲೈಟ್. ಓಕೆ, ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು, ಹೇಳ್ರಿ, ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನಾಗಿದ್ದಾನೆ. ಹೇಳ್ರಿ, ಪರಿಶೋಧಿಸುವನಾಗಿದ್ದಾನೆ. ನೆಕ್ಸ್ಟ್ ಓದಿರಿ, ಎಲ್ಲರೂ ಗಮನವಿಟ್ಟು ಎಲ್ಲ ನೀವು ಓದಿ ನೋಡುವ. ಈಗ ನಿಮ್ಮ ಮುಂದೆ ಇದೆ. ಇಂಗ್ಲಿಷ್ನಲ್ಲಿ ಓದುವವರು ಇಂಗ್ಲಿಷ್ನಲ್ಲಿ ಓದಿರಿ, ಕನ್ನಡದಲ್ಲಿ ಓದುವವರು ಕನ್ನಡದಲ್ಲಿ ಓದಿರಿ. ಕಮಾನ್ ಕಮಾನ್ ಎಲ್ಲರೂ. ಇನ್ನೊಂದು ಆವೃತ್ತಿ ಓದಿ. ಯಾರು ಆಚೆ ನೋಡ್ಬೇಡ್ರಿ, ಮುಂದೆ ನೋಡಿ. ಓಕೆ, ಎಷ್ಟು ಮಂದಿ ಅರ್ಥ ಆಯಿತು? ಇಲ್ಲಿ ಸತ್ಯವೇದ ಹೇಳ್ತದೆ, ಮನುಷ್ಯನ ಒಳಗಿನ ಆಲೋಚನೆಗಳು, ನಿಮ್ಮ ಒಳಗೆ ಆಲೋಚನೆ ಆಗ್ತಾ ಉಂಟು. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ಯಾರಿಗೂ ತಿಳಿಯುವುದು? ಪ್ರಶ್ನೆ. ಯಾರಿಗೆ ಗೊತ್ತಾಗ್ತದೆ? ನಿನ್ನ ಒಳಗೆ ಸಂಕಟ ಆಗ್ತಾ ಇದೆಯಾ? ನಿನ್ನ ಒಳಗೆ ನೋವು ಆಗ್ತಾ ಇದೆಯಾ? ನಿನ್ನ ಒಳಗೆ ಬೇಜಾರಾಗ್ತಾ ಇದೆಯಾ? ನಿನ್ನ ಒಳಗೆ ಏನು ಪ್ಲಾನ್ ನಡೀತಾ ಇದೆ? ರೈಟ್? ಏನು ಆಗ್ತಾ ಇದೆ ಒಳಗೆ? ಬಟ್ ನಿನ್ನ ಒಳಗೆ ಏನೆಲ್ಲ ನಡೀತಾ ಇದೆ ಪಕ್ಕದವನಿಗೆ ಗೊತ್ತಾಗುದಿಲ್ಲ, ಬಟ್ ದೇವರಿಗೆ ಗೊತ್ತುಂಟು. ಅದಕ್ಕೆ ದೇವರು ಸಾಮ್ಯಲ್ನಿಗೆ ಹೇಳಿದ, ನಾನು ಹೊರಗೆ ನೋಡುವ ದೇವರಲ್ಲ, ನಾನು ಒಳಗೆ ನೋಡುವ ದೇವರು. ಒಳಗೆ ನೀವು ಏನು ಆಟ ಆಡ್ತಾ ಇದ್ದೀರಿ, ದೇವರು ನೋಡ್ತಾ ಇದ್ದಾನೆ. ಕೂತ್ಕೊಂಡು ಇಲ್ಲಿ ಏನು ಕ್ಯಾಲ್ಕುಲೇಷನ್ ಆಗ್ತಾ ಇದ್ದೀರಿ, ದೇವರು ನೋಡ್ತಾ ಇದ್ದಾನೆ. ಕೆಲವರು ಒಳಗಿಂದ ಅವರು ಆಲ್ರೆಡಿ ಅವರವರ ಏರಿಯಾಕ್ಕೆ ಹೋಗಿ ಆಯ್ತು, ಕೆಲವರು ಕಿಚನಿಗೆ ಹೋಗಿ ಆಯ್ತು, ಕೆಲವರು ಹೋಗುವಾಗ ಮಾಂಸ ಫ್ರಿಡ್ಜ್ ಇಂದ ಹೊರಗೆ ಇಟ್ಟಿದೇನಾ ಇಲ್ವಾ, ಮನೆಗೆ ಹೊರಗೆ ಬರುವಾಗ ಬೀಗ ಹಾಕಿದೇನಾ ಇಲ್ವಾ, ರೈಟ್? ನಾಳೆ ಇಷ್ಟು ಹಣ ಇಷ್ಟವರಿಗೆ ಕೊಡ್ಲಿಕ್ಕಿದೆ ಲೋನ್ನವರಿಗೆ, ನಾಳೆ ಏನು ಮಾಡುವುದು? ನೀವು ಕುತ್ಕೊಂಡಿದ್ದೀರಿ ಇಲ್ಲಿ, ರೈಟ್? ಅದೆಲ್ಲ ಬಿಡಿ, ಇಲ್ಲಿ ಬನ್ನಿ, ರೈಟ್? ನಿನ್ನ ಒಳಗೆ ಏನು ಥಾಟ್ ಬರ್ತಾ? ಕೆಲವರು ಹೇಳ್ತಾರೆ, ಅವನು ನಿನ್ನೆವರೆಗೆ ಒಳ್ಳೆ ಇದ್ದ, ಕರೆಕ್ಟ್ ಇದ್ದ, ನಮ್ಮ ನೆಗಡಿ ಮಾತಾಡಿದ, ನನ್ನ ಹತ್ರ ಒಂದು ಹೇಳಲಿಕ್ಕೆ ಆಗ್ಲಿಲ್ಲ, ಅವನಿಗೆ ಸೂಸೈಡ್ ಮಾಡಿದ. ಕೇಳಿದ್ದೀರಾ? ಅವನ ಒಳಗೆ ಏನು ನಡೀತಾ ಇದೆ ಅದು ಅವನಿಗೆ ಗೊತ್ತು. ಕೆಲವರು ಹೇಳ್ತಾರೆ, ಕಕ್ಕೆ ಇರುತ್ತ ಬೇನೆ ಕಕ್ಕೆ ಗೊತ್ತಾಬಜ ಅಂತ. ಕೇಳಿದ್ದೀರಾ? ಕೋಣದ ನೋವು ಕಾಗೆಗೆ ಗೊತ್ತಾಗುದಿಲ್ಲ ಅಂತೆ. ಕೋಣ ಇರುವುದು 500 kg, ಕಾಗೆ ಇರುವುದು ಅರ್ಧ kg.
ಅದು ಯಾವಾಗಲೂ ಕುಕ್ಕುತ್ತಾ ಇರ್ತದೆ. ಅದರ ನೋವು ಅದಕ್ಕೆ ಮಾತ್ರ ಗೊತ್ತು. ಇವತ್ತು ಅನೇಕರ ಒಳಗೆ ಏನೋ ಸಂಕಟದಲ್ಲಿರ್ತಾರೆ, ಏನೋ ನೋವಿನಲ್ಲಿರ್ತಾರೆ, ಒಂದು ರಿಜೆಕ್ಷನ್ ಅಲ್ಲಿರ್ತಾರೆ. ಯಾವುದು ಬೇಡ, ನನಗೆ ಯಾರು ಇಲ್ಲ, ನನ್ನನ್ನು ಯಾರು ಪ್ರೀತಿಸ್ತಿಲ್ಲ, ನನ್ನನ್ನು ಯಾರು ಕಣ್ಣಿಸ್ತಿಲ್ಲ, ನನಗೆ ಯಾರು ಹೆಲ್ಪ್ ಮಾಡುದಿಲ್ಲ, ನನಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆ, ಯಾಕೆ ನಾನು ಬದುಕುವುದು, ಯಾರಿಗೋಸ್ಕರ ಬದುಕು, ವಾಟ್ ಈಸ್ ಮೈ ಫ್ಯೂಚರ್, ವಾಟ್ ಈಸ್ ಮೈ ಟುಮಾರೋ, ವಾಟ್ ಈಸ್ ಮೈ ಒಳಗಿಂದ ಕೆಲವರು ಕೂತ್ಕೊಂಡಲ್ಲಿ ಎನ್ನನ್ನು ಹೇಗೆ ಮೂಲ್ಯ ತಮ್ಮತ್ತೀನಿ. ನಿನ್ನ ದೇವರು ಕರ್ಕೊಂಡು ಬಂದಾನೆ. ರೈಟ್? ಏನು ಒಳಗೆ ಆಗ್ತಾ ಇದೆ, ಹೋರಾಟ ಆಗ್ತಾ ಇದೆ, ಅದು ನಿನಗೆ ಮಾತ್ರ ಗೊತ್ತು. ರೈಟ್? ಸಿ, ನೆಕ್ಸ್ಟ್ ಹೇಳ್ತದೆ, ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರು ಗ್ರಹಿಸ್ತಿಲ್ಲ. ಹೇಳ್ರಿ, ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರು ಗ್ರಹಿಸ್ತಿಲ್ಲ. ಈಗ ದೇವರಿಗೆ ಮತ್ತು ನಿಮಗೆ ಕಮ್ಯುನಿಕೇಶನ್ ಆಗ್ಬೇಕು. ದೇವರು ಹೇಳ್ತಾನೆ, ನಾನು ನಿನಗೋಸ್ಕರ ಮಾಡಿದ ಆಲೋಚನೆಗಳು ಉನ್ನತ ಆಲೋಚನೆಗಳು. ಪಕ್ಕದವ್ರಿಗೆ ಹೇಳ್ರಿ, ದೇವರು ನಿನಗೋಸ್ಕರ ಮಾಡಿದ ಆಲೋಚನೆಗಳು ಉನ್ನತ ಆಲೋಚನೆಗಳು, ಹೈ ಥಾಟ್ಗಳು. ಹೇಳ್ರಿ, ಹೈ ಥಾಟ್ಗಳು. ಎಲ್ಲ ರಾಂಗ್ ಆಲೋಚನೆಗಳನ್ನು ಕಳಚಿ ಬಿಸಾಡ್ತಿದೆ ಅದು. ನಿನ್ನ ಒಳಗಿರುವ ಆಲೋಚನೆಗಳು ಲಿಮಿಟೆಡ್ ಆಲೋಚನೆಗಳು. ದೇವರ ಆಲೋಚನೆಗಳು ನಿನ್ನ ವಿಷಯವಾಗಿ ಉನ್ನತ ಆಲೋಚನೆಗಳು. ನೆಕ್ಸ್ಟ್ ದೇವರು ಹೇಳ್ತಾನೆ, ನಾನು ನಿನಗೋಸ್ಕರ ಮಾಡಿದ ಆಲೋಚನೆಗಳು ಅದು ಅಹಿತಕರವಾದ ಆಲೋಚನೆಗಳಲ್ಲ. ನೀನು 50 ವರ್ಷದಲ್ಲಿ ಸಾಯುವ ಆಲೋಚನೆಗಳಲ್ಲ, ಯಾವುದೇ ರೋಗ ಬಂದು ಸಾಯುವ ಆಲೋಚನೆಗಳಲ್ಲ, ನೀನು ಆಕ್ಸಿಡೆಂಟ್ ಆಗಿ ಸಾಯುವ ಆಲೋಚನೆ ನಾನು ಮಾಡಲಿಲ್ಲ, ನಿನ್ನ ಕುಟುಂಬ ಡಿವೈಡ್ ಆಗುವ ಆಲೋಚನೆ ನಾನು ಮಾಡಲಿಲ್ಲ. ನಾನು ಒಂದು ಮಾಡಿದ್ದನ್ನು ಯಾರು ಡಿವೈಡ್ ಮಾಡಬಾರದು ಅಂತ ಹೇಳಿದ್ದೇನೆ. ಇದು ನನ್ನ ಆಲೋಚನೆ. ನೀನು ಆರೋಗ್ಯದಲ್ಲಿ ಜೀವಿಸಬೇಕು, ಸಮೃದ್ಧಿಯಲ್ಲಿ ಜೀವಿಸಬೇಕು, ಕೊರತೆ ಇಲ್ಲದೆ ಜೀವಿಸಬೇಕು, ಇದು ನನ್ನ ಆಲೋಚನೆ. ಆ ಹೂಗಳನ್ನು ನೋಡ್ರಿ, ಯೇಸು ಹೇಳಿದ, ಒಂದೇ ದಿನದಲ್ಲಿ ಅರಳಿ ಸಂಜೆ ಒಲೆಯ ಪಾಲಾಗ್ತದೆ. ಸೊಲೋಮನ್ ತನ್ನ ಇಡೀ ವೈಭವದಲ್ಲಿ ಇರುವಾಗ, ಎಂತ ವೈಭವ! ಸೊಲೋಮನ್, ಹಿ ವಾಸ್ ರಿಚ್. ಅವನ ಕಾಲದಲ್ಲಿ ಬೆಳ್ಳಿಗೆ ರೇಟೇ ಇರಲಿಲ್ಲ, ಇಲ್ಲಿ ಜಲ್ಲಿಗೆ ರೇಟ್ ಉಂಟು. ಹೌದು, ಹೊಯ್ಗೆ ಸಮೇತ ಈಗ ಸಿಗುವುದಿಲ್ಲ, ಕೆಂಪು ಕಲ್ಲು ಸಿಗುವುದಿಲ್ಲ. ಎಷ್ಟೋ ಜನದ್ದು ಕನ್ಸ್ಟ್ರಕ್ಷನ್ ನಿಂತು ಹೋಗಿದೆ. ಬಟ್ ನಿಮ್ಮ ಪ್ರಾರ್ಥನೆಯಿಂದ ಎಲ್ಲ ರಿಲೀಸ್ ಆಗ್ತದೆ. ಕಲ್ಲು ಸಹ ರಿಲೀಸ್ ಆಗ್ತದೆ. ಕಲ್ಲು, ಕೆಂಪು ಕಲ್ಲು, ಹೊಯ್ಗೆ ಎಲ್ಲ ದೇವರದ್ದು. ಹಲ್ಲೆಲೂಯಾ. ನೀವು ಅವರ ಲ್ಯಾಂಗ್ವೇಜ್ ಮಾತಾಡೋದಲ್ಲ, ಎಂಕಲೆ ಕಲ್ಲು ದಿಕ್ಕುಜಿ ಪೊಯ್ಯ ದಿಕ್ಕುಜಿ ಅಂತ ನಮ್ಗೆ ಸಿಗ್ತದೆ. ನೀವು ಪ್ರಾರ್ಥನೆ ಮಾಡಿದಾಗ ದೇವರು ಅನ್ಯರ ಸಂಕಲ್ಪಗಳನ್ನು ವ್ಯರ್ಥ ಮಾಡುತ್ತಾನೆ, ಆಲೋಚನೆಗಳನ್ನು ನಿಷ್ಫಲಪಡಿಸುತ್ತಾನೆ. ಯೆಹೋವನ ಸಂಕಲ್ಪವೇ ನೆರವೇರುವುದು, ಆತನ ಆಲೋಚನೆ ಕದಲುವುದೇ ಇಲ್ಲ. ಲೋಕ ಮಾತಾಡಿದಾಗೆ ಮಾತಾಡಬೇಡ್ರಿ. ಲೋಕ ಹೇಳ್ತದೆ ಮಾರ್ಕೆಟ್ ಸ್ಲೋ ಇದೆ, ನಿಮಗೆ ಪರಲೋಕದ ಮಾರ್ಕೆಟ್ ರಿಲೀಸ್ ಆಗಿದೆ. ದೇವರು ತನ್ನ ಐಶ್ವರ್ಯ ಪ್ರಭಾವಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸ್ತಾನೆ. ಡೋಂಟ್ ಲುಕ್ ದಿಸ್ ಮಾರ್ಕೆಟ್, ಲುಕ್ ಹೆವನ್ಲಿ ಮಾರ್ಕೆಟ್. ದೇವರು ಹೇಳ್ತಾನೆ, ನಾನು ನಿನಗೋಸ್ಕರ ಮಾಡಿದ ಆಲೋಚನೆಗಳು ಉನ್ನತ ಆಲೋಚನೆಗಳು. ಎಲ್ಲೆಲ್ಲಿ ಮೀಡಿಯಾದಿಂದ ಪಿಕ್ ಮಾಡ್ತೀರಿ ಗೊತ್ತಿಲ್ಲ ಯಾವ ಯಾವ ಆಲೋಚನೆಗಳನ್ನು. ನನ್ನ ಆಲೋಚನೆಗಳನ್ನು ಪಿಕ್ ಮಾಡ್ರಿ. ದಾವೀದನು ಹೇಳುತ್ತಾನೆ, ನಾನು ಯೆಹೋವನನ್ನು ಯಾವಾಗ ನನ್ನ ಮುಂದೆ ಇಟ್ಟಿದ್ದಾನೆ, ಆತ ನನಗೆ ಆಲೋಚನೆಗಳನ್ನು ಹೇಳಿಕೊಡುತ್ತಾನೆ. ಆತನು ಹೇಳ್ತಾನೆ, ನನಗೆ ವೃದ್ಧಿ ಮಾರ್ಗವನ್ನು ಬೋಧಿಸ್ತೇನೆ, ಹೌ ಟು ಪ್ರಾಸ್ಪರ್, ಹೌ ಟು ಕಾಂಕರ್. ಈ ಆಲೋಚನೆಗಳನ್ನು ಕೊಡುತ್ತೇನೆ. ದ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಜನರಿಗೆ ಪುರ್ಸೋತಿಲ್ಲ ದೇವರ ಆಲೋಚನೆಯನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ. ಅವರು ಫುಲ್ ಮಾರ್ಕೆಟ್ನ ಆಲೋಚನೆ ತೆಗೆದುಕೊಳ್ತಾರೆ. ಡೋಂಟ್ ಲಿವ್ ಲೈಕ್ ವರ್ಲ್ಡ್ ಲಿವ್ಸ್. ಪ್ರೈಸ್ ಗಾಡ್. ದೇವರ ಆಲೋಚನೆ ನಿಮಗೋಸ್ಕರ ಉನ್ನತವಾದವು. ಅದಕ್ಕೋಸ್ಕರ ಜೆರೆಮಯನ ಗ್ರಂಥದಲ್ಲಿ ಹೇಳ್ತದೆ, ನಾನು ನಿನಗೋಸ್ಕರ ಮಾಡಿದ ಆಲೋಚನೆಗಳು ಉನ್ನತವಾದ ಆಲೋಚನೆಗಳು.
ಅದು ಅಹಿತಕರವಾದ ಆಲೋಚನೆಗಳು ಹೇಳ್ತಾರೆ ನೋಡಿ. ನನಗೊಂದು ಅಹಿತಕರವಾದ ಘಟನೆ ಆಗದಂತೆ ದೇವರೇ ಕಾಪಾಡು. ದೇವರು ಹೇಳ್ತಾನೆ, ನಾನು ನಿನಗೋಸ್ಕರ ಎಂತ ಆಲೋಚನೆ ಮಾಡಿಟ್ಟಿದ್ದೇನೆ? ಅಹಿತಕರದ ಆಲೋಚನೆಗಳಲ್ಲ, ನಿನಗೆ ಹಿತಕರವಾದ ಆಲೋಚನೆಗಳಿಟ್ಟಿದ್ದೇನೆ. ಓದಿದ್ದೀರಾ ಜೆರೆಮೀಯ? ಓದಿ, ಎಲ್ಲರೂ ಓದಿರಿ. ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಹೇಳ್ರಿ, ನಾನು ನಿಮಗೋಸ್ಕರ ಮಾಡಿದ ಆಲೋಚನೆಗಳನ್ನು ನಾನೇ ಬಲ್ಲೆನು. ಹೇಳ್ರಿ, ನಾನೇ ಬಲ್ಲೆನು. ಹೇಳ್ರಿ, ಮನುಷ್ಯನ ಒಳಗಿರುವ ಆತ್ಮಕ್ಕೆ ಅವನ ಆಲೋಚನೆ ಗೊತ್ತು, ದೇವರ ಆತ್ಮನಿಗೆ ದೇವರ ಆಲೋಚನೆ ಗೊತ್ತು. ಇಲ್ಲಿ ಯೆರೆಮೀಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಹೇಳ್ತಾನೆ, ನಾನು ನಿಮಗೋಸ್ಕರ ಮಾಡಿದ ಆಲೋಚನೆಗಳನ್ನು ನಾನು ಬಲ್ಲೆನು. ಐ ನೋ ಯುವರ್ ಫ್ಯೂಚರ್. ಕಮಾನ್, ಪಕ್ಕದವರಿಗೆ ಹೇಳ್ರಿ, ದೇವರಿಗೆ ನಿನ್ನ ಫ್ಯೂಚರ್ ಗೊತ್ತು. ಯಾಕೆ ಫ್ಯೂಚರ್ನ ಬಗ್ಗೆ ಚಿಂತೆ ಮಾಡುತ್ತಿ? ಯಾಕೆ ನಾಳೆಯ ಬಗ್ಗೆ ಚಿಂತೆ ಮಾಡುತ್ತಿ? ಯಾಕೆ ವರ್ರಿ ಮಾಡುತ್ತಿ? ನೀವು ಸೊಲೊಮೋನನಿಗಿಂತಲೂ ಶ್ರೇಷ್ಠರು ಅಂತ ದೇವರು ಯೇಸು ಹೇಳಿದ. ನಾನು ಹೇಳಿದಲ್ಲ, ಯೇಸು ಹೇಳಿದ. ಸೊಲೊಮೋನ ದೇವರ ಸೇವಕನಾಗಿದ್ದ, ನೀವು ದೇವರ ಮಕ್ಕಳಾಗಿದ್ದೀರಿ. ಸೊಲೊಮೋನನ ಒಳಗೆ ದೇವರ ಆತ್ಮನು ಇರಲಿಲ್ಲ. ನಿಮ್ಮ ಒಳಗೆ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ ನಿಮ್ಮ ಒಳಗೆ ವಾಸ ಮಾಡುತ್ತಾ ಇದ್ದಾನೆ. ಈಗ ಹೇಳ್ತಾ ಇದ್ದಾನೆ, ಅವನಿಗೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ಯೇಸು ಹೇಳಿದ, ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕೆಲಸ ಮಾಡುತ್ತಾನೆ. ದೇವರಿಗೆ ನಿಮ್ಮಲ್ಲಿ ಇದ್ದುಕೊಂಡು ತನ್ನ ಕೆಲಸ ಮಾಡ್ಲಿಕ್ಕೆ ಬಿಡ್ರಿ. ನಿಮ್ಮ ಕುಟುಂಬದಲ್ಲಿ ಕೆಲಸ ಮಾಡ್ಲಿಕ್ಕೆ, ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ, ಮಕ್ಕಳ ವಿಷಯದಲ್ಲಿ, ದಾಂಪತ್ಯ ವಿಷಯದಲ್ಲಿ, ಸಭೆಯ ವಿಷಯದಲ್ಲಿ, ನೀವು ಮಾಡುತ್ತಿರುವ ಕರ್ತನ ಸೇವೆಯ ವಿಷಯದಲ್ಲಿ, ನಿಮ್ಮ ಎಜುಕೇಶನ್ ವಿಷಯದಲ್ಲಿ, ನಿಮ್ಮ ಬಿಸ್ನೆಸ್ ವಿಷಯದಲ್ಲಿ, ಫೈನಾನ್ಸ್ ವಿಷಯದಲ್ಲಿ ದೇವರಿಗೆ ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡ್ರಿ. ಯೇಸು ಹೇಳಿದ, ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕೆಲಸ ಮಾಡುತ್ತಾನೆ. ನೀವು ಕೂಡ ಹೇಳ್ರಿ, ಅದೇ ಆತ್ಮ ನಿಮ್ಮ ಒಳಗಿದ್ದಾನೆ. ಹೇಳ್ರಿ, ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕೆಲಸ ಮಾಡುತ್ತಾನೆ. ಆತ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಾನೆ. ನೀವು ದಾರಿಯಲ್ಲಿ ಹೋಗುವಾಗ ಬರುವಾಗ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಾನೆ. ನಿಮ್ಮ ಕುಟುಂಬವನ್ನು ಪ್ರೊಟೆಕ್ಟ್ ಮಾಡುತ್ತಾನೆ. ಆತನು ತನ್ನ ದೇವದೂತರಿಗೆ ಅಪ್ಪಣೆ ಕೊಟ್ಟಿದ್ದಾನೆ, ನಿಮ್ಮ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿಮ್ಮನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಯಾವಾಗ ಆಲೋಚನಾ ಪರಾಕ್ರಮಗಳು ನಿಮ್ಮ ಒಳಗಿಂದ ಹುಟ್ಟುತ್ತವೆ, ನಿಮ್ಮ ದೇಹದಲ್ಲಿ ಮನೆ ಮಾಡಿದ ಕಾಯಿಲೆಗಳು, ವ್ಯಾಧಿಗಳು ಅದೆಲ್ಲ ವೆಕೆಟ್ ಆಗುತ್ತವೆ. ಯಾಕೆ ಮುದುಡಿಕೊಂಡಿದ್ದೀರಾ? ಕಮ್ ಆನ್, ಅರೈಸ್. ಪಕ್ಕದವ್ರಿಗೆ ಹೇಳ್ರಿ, ಅರೈಸ್, ಅರೈಸ್. ನೀವು ಎದ್ದರೆ 4 ಜನರನ್ನು ನೀವು ಎಬ್ಬಿಸ್ತೀರಿ. ನೀವು ಎದ್ದರೆ ಊರು ಹೇಳ್ತದೆ. ನೀವು ಎದ್ದರೆ ನಿಮ್ಮ ಕುಟುಂಬ ಹೇಳ್ತದೆ. ನೀವು ಎದ್ದರೆ ಸುತ್ತಮುತ್ತಲಿನ ಜನರು ಹೇಳುತ್ತಾರೆ. ರಿವೈವಲ್ ಹೊರಗಿಂದ ಬರುವುದಲ್ಲ, ರಿವೈವಲ್ ನಿಮ್ಮ ಒಳಗಿಂದ ಬರುವುದು. ರಿವೈವಲ್ ನಿಮ್ಮ ಒಳಗೆ ಇದೆ. ನೀವು ಎಲ್ಲಿ ಹೋಗುತ್ತೀರಿ, ಯು ಕ್ಯಾರಿ ಡಿಫರೆಂಟ್ ಅಟ್ಮಾಸ್ಫಿಯರ್. ಯು ಆರ್ ಸರೌಂಡೆಡ್ ಬೈ ಏಂಜಲ್ಸ್. ನೀವೆಲ್ಲಿ ಯಾವ ಮನೆಗೆ ಹೋಗ್ತೀರಿ, ಆ ಮನೆಗೆ ಸಮಾಧಾನ ಉಂಟಾಗುತ್ತದೆ. ನೀವು ಯಾವ ಫ್ಯಾಕ್ಟರಿಗೆ ಹೋಗುತ್ತೀರಿ, ಅಲ್ಲಿ ಸಮಾಧಾನ ಉಂಟಾಗುತ್ತದೆ. ಯು ಕ್ಯಾರಿ ಡಿಫರೆಂಟ್ ಅಟ್ಮಾಸ್ಫಿಯರ್. ಅನೇಕರು ಹೇಳುತ್ತಾರೆ, ನೀನು ಬಂದದ್ದು ಸಮಾಧಾನವಾಯಿತು, ನಿನ್ನನ್ನು ನೋಡಿದ್ದು ದೇವರನ್ನು ನೋಡಿದ ಹಾಗೆ ಆಯಿತು. ದೇವರೆಲ್ಲಿದ್ದಾನೆ? ನಾನು ಅವರಲ್ಲಿ ವಾಸಿಸ್ತಾ ತಿರುಗಾಡುವೆನು. ಯು ಆರ್ ನಾಟ್ ಆರ್ಡಿನರಿ. ಆತನು ನಿಮ್ಮಲ್ಲಿ ವಾಸಿಸ್ತಾ ತಿರುಗಾಡುತ್ತಾನೆ. ಹಾ ಹಾ ಹಾ. ಜಸ್ಟ್ ಆತನು ಅನುಭವಿಸಿರಿ ಅಷ್ಟೇ. ಆತನು ಒಳ್ಳೆಯವನೊಂದು ಅನುಭವಿಸಿರಿ ಅಷ್ಟೇ. ಜಸ್ಟ್ ಫೀಲ್ ಹಿಮ್.
ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದೆ. ಯೆಹೋವನು ಸರ್ವೋತ್ತಮನೆಂದು, ಒಳ್ಳೆಯವನೆಂದು ಅನುಭವ ಸವಿದು ನೋಡ್ರಿ. ಆತನ ಸಮಾಧಾನವನ್ನು ಅನುಭವಿಸಿರಿ, ಆತನ ಆರೋಗ್ಯವನ್ನು ಅನುಭವಿಸಿರಿ. ಯಾರಾದ್ರೂ ನೀವು ಯಾವುದೇ ಒಂದು ಕಾಯಿಲೆಯಲ್ಲಿ ಬಂದಿರುವುದಾದ್ರೆ, ಡಿಪ್ರೆಷನ್, ಆಪರೇಷನ್ ಅಲ್ಲಿ ಬಂದಿರುವುದಾದ್ರೆ, ಯು ಆರ್ ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಯು ಆರ್ ಫ್ರೀ. ಒಂದು ವೇಳೆ ನೀವು ಕೇಳುತ್ತಿರುವಾಗ ನಿಮ್ಗೆ ಅನ್ಯ ಭಾಷೆಯಲ್ಲಿ ಮಾತಾಡಬೇಕಂತ ಆಗ್ತಾ ಇದೆ, ಅದನ್ನೇ ಕಮ್ ಆನ್, ಓಪನ್ ಯುವರ್ ಮೌತ್ ಅಂಡ್ ಸ್ಪೀಕಿಂಗ್ ಇನ್ ಟಂಗ್. ಸ್ಪೀಕ್ ಗಾಡ್ಸ್ ವರ್ಡ್. ಸ್ಪೀಕ್. ಯು ಆರ್ ಸ್ಪೀಕಿಂಗ್ ಮಿಸ್ಟ್ರಿ. ನೀವು ದೇವರ ಆಲೋಚನೆಗಳನ್ನು ಮಾತಾಡುತ್ತೀರಿ, ದೇವರ ಆರೋಗ್ಯವನ್ನು ಮಾತಾಡುತ್ತೀರಿ. ಸತ್ಪುರುಷನ ನುಡಿಯು ಆಳವಾದ ನೀರು, ಹರಿಯುವ ತೊರೆ, ಜೀವದ ಬುಕ್ಕೆ ಆಗಿದೆ. ಹಿಂದೆ ಮುಂದೆ ಇದ್ದವರೆಲ್ಲರೂ ಕಮಾನ್ ರೈಸ್. ನೀವು ಹೇಳುತ್ತಿರುವಾಗ ಕತ್ತಲೆ ಬಿಟ್ಟು ಹೋಗುತ್ತದೆ. ನೀವು ಹೇಳುತ್ತಿರುವಾಗ ಸ್ಟಕ್ ಆದ ಫೈನಾನ್ಸ್ ರಿಲೀಸ್ ಆಗುತ್ತದೆ. ನೀವು ಹೇಳುತ್ತಿರುವಾಗ ಸ್ಟಕ್ ಆದ ಬಿಸ್ನೆಸ್ ಓಪನ್ ಆಗುತ್ತದೆ. ನೀವು ಹೇಳುತ್ತಿರುವಾಗ ಜನಾಂಗಗಳ ಐಶ್ವರ್ಯ ನಿಮ್ಮ ಕಡೆಗೆ ತಿರುಗುತ್ತದೆ. ನೀವು ಹೇಳುತ್ತಿರುವಾಗ ಒಳ್ಳೆಯ ಸಂಗತಿಗಳು ನಿಮ್ಮ ಹತ್ತಿರ ಓಡಿ ಬರುತ್ತವೆ. ನೀವು ಹೇಳುತ್ತಿರುವಾಗ ದೇವದೂತರು ಕಾಣದ ಲೋಕದಲ್ಲಿ ಆಕ್ಟಿವೇಟ್ ಆಗುತ್ತಾರೆ. ಈಗ ಟಂಗ್ಸ್ ಅಲ್ಲಿ ಮಾತಾಡ್ಬೇಕಂದ್ರೆ ಯಾರಿಗೆ ಹೇಳಬೇಕಾಗಿಲ್ಲ. ಒಮ್ಮೆ ನಿಮ್ಮ ಸ್ಪಿರಿಟ್ ಮ್ಯಾನ್ ಓಪನ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಯು ಕ್ಯಾನಾಟ್ ಸಿಟ್ ಕ್ವೈಟ್ಲಿ. ನಾನು ಸೆನ್ಸ್ ಮಾಡ್ತಾ ಇದ್ದೇನೆ, ದೇರ್ ಇಸ್ ಎ ಕೋಪರೇಟಿಂಗ್ ಅನಾಯಿಂಟಿಂಗ್. ರಿವರ್ ಫ್ಲೋ ಆಗುವಾಗ ಜಸ್ಟ್ ಅದಕ್ಕೆ ಜಂಪ್ ಹಾಕಿರಿ ಅಷ್ಟೇ, ಜಸ್ಟ್ ಜಂಪ್ ಹಾಕಿರಿ. ದೇವರ ಮಹಿಮೆ ಪ್ರತಿಯೊಬ್ಬರ ಮೇಲೆ ಇಳಿದು ಬರ್ತಾ ಇದೆ. ದ ಗ್ಲೋರಿ ಆಫ್ ಗಾಡ್ ಇಸ್ ಕಮ್ ಅಪಾನ್ ಯು. ಟೇಕ್ ಇಟ್ ನೌ. ಬಿ ಫಿಲ್ಡ್ ವಿತ್ ದ ಗ್ಲೋರಿ. Roshaka bakaraba shakronde eklande rokoma ambrode liba shakami kere kolomronde helebrude la kima la kinde liro shale kanda barasha bronda. Okay. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ಯಾರಿಗೂ ತಿಳಿಯುವುದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರಾತ್ಮನೆ ಹೊರತು ಬೇರೆ ಯಾರು ಗ್ರಹಿಸ್ತಿಲ್ಲ. ನೆಕ್ಸ್ಟ್ ಮುಂದೆ ಓದಿ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ, ಎಲ್ಲರೂ ಹೇಳಿ, ನಾವು ಪ್ರಾಪಂಚಿಕ ಮೈಟ್ ನೋ ದ ಥಿಂಗ್ಸ್ ದಟ್ ಹ್ಯಾವ್ ಬೀನ್ ಫ್ರೀಲಿ ಗಿವನ್ ಟು ಆಸ್ ಬೈ ಗಾಡ್. ಓಕೆ, ದೇವರು ಆಲ್ರೆಡಿ ನಿಮಗೆ ಕೊಟ್ಟಿದ್ದಾನೆ. ದೇವರ ಆತ್ಮನ ಏನು ಮಾಡುತ್ತಾನೆ? ನಿಮ್ಮ ಒಳಗೆ ಏನಿದೆ ಅಂತ ತೋರಿಸ್ತಾನೆ. ನಿಮ್ಮ ಒಳಗೆ ಏನು ದೇವರು ಇಟ್ಟಿದ್ದಾನಂತ ತೋರಿಸ್ತಾನೆ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದಿಲ್ಲ. ಲೋಕದಲ್ಲಿ ಒಂದು ಆತ್ಮ ಇದೆ, ರೈಟ್? ಪ್ರಪಂಚದಲ್ಲಿ ಒಂದು ಆತ್ಮ ಇದೆ. ಯಾವ ಆತ್ಮ ಇದೆ? ಭಯದ ಆತ್ಮ ಇದೆ. ಭಯದ ಆತ್ಮ ಬಾರ್ನ್ ಅಗೇನ್ ಆದ ನಿಮ್ಮ ಒಳಗೆ ಇಲ್ಲ. ಕೆಲವೊಮ್ಮೆ ನಿಮಗೆ ಒಂದು ರೀತಿಯ ಭಯ ಆಗ್ತಾ ಇದೆ. ಯಾಕೆ? ಭಯ ನಿಮ್ಮ ಒಳಗೆ ಇಲ್ಲ, ಭಯ ಹೊರಗಿದೆ. ಬಾರ್ನ್ ಅಗೇನ್ ಆಗದವರ ಒಳಗೆ, ಹೊಸದಾಗಿ ಹುಟ್ಟದವರ ಒಳಗೆ ಭಯ ಇರ್ತದೆ.
ಬಟ್ ಯಾವ ದಿವಸ ನೀವು ಯೇಸುವನ್ನು ಅಂಗೀಕಾರ ಮಾಡಿದಿರಿ, ನಿಮ್ಮ ಆತ್ಮ ದೇವರ ಆತ್ಮ ಒಂದು ಆತ್ಮವಾಗಿದೆ. ನಿಮ್ಮಲ್ಲಿ ಇರುವ ಲಿಮಿಟೇಷನ್ ಆಲೋಚನೆಗಳು ಎಲ್ಲ ಮುರಿಯಲ್ಪಟ್ಟು ದೇವರ ಆಲೋಚನೆಗಳನ್ನು ಹುಟ್ಟಿಸುವ ಆತ್ಮ ನಿಮ್ಮ ಒಳಗಿದ್ದಾನೆ. ನೀವು ಯಾವಾಗ ಆತ್ಮದಲ್ಲಿ ಹೇಳುತ್ತೀರಿ, ದೇವರ ಆಲೋಚನೆಗಳು ನಿಮ್ಮ ಒಳಗಿಂದ ಹುಟ್ಟುತ್ತವೆ. ಓಕೆ, ಇರ್ಲಿ, ಸಮಥಿಂಗ್ ಇಂಪಾರ್ಟೇಷನ್ ಆಗ್ತಾ ಇದೆ. ಯೇಸು ಹೇಳಿದ, ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿದೆ, ಅದು ಆತ್ಮಕ್ಕೆ ಪ್ರವೇಶವಾಗುತ್ತದೆ. ಓಕೆ, ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ಪ್ರಪಂಚದಲ್ಲಿ ಆತ್ಮ ಇದೆ. ಕೆಲವರಿಗೆ ನಿಮಗೆ ಲೋನ್ಲಿನೆಸ್ ಫೀಲ್ ಆಗ್ಬಹುದು. ದಟ್ ಇಸ್ ಸ್ಪಿರಿಟ್, ಲೋನ್ಲಿ ಆತ್ಮ. ಸ್ಪಿರಿಟ್ ಆಫ್ ಡೆತ್, ಮರಣದ ಆತ್ಮ. ಸ್ಪಿರಿಟ್ ಆಫ್ ಇನ್ಫರ್ಮಿಟಿ, ಸಿಕ್ನೆಸ್, ವಿವಿಧ ರೀತಿಯ ಸಿಕ್ನೆಸ್ಗಳು. ಮೊನ್ನೆ ನಾನು ಹೇಳಿದೆ 1 hour ಟಂಗ್ಸ್ ಅಲ್ಲಿ ಮಾತಾಡು ಅಂತ ಹೇಳಿದಾಗ ಅನೇಕ ಮಂದಿ ಟೆಸ್ಟ್ ಮನಿ ಕೊಟ್ಟರು. ಅವ್ರು ಹೇಳಿದ್ರು, ನಮ್ಗೆ ಪ್ರೇಯರ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಏನೋ ಕಟ್ಟಿ ಹಾಕಿದಾಗಿತ್ತು, ಎಲ್ಲ ಫ್ರೀ ಆಯ್ತು. ಯಾಕೆ? ಏನು ಮಾಡ್ಲಿಲ್ಲ, ನಿಮ್ಮ ಇನ್ನರ್ ಮ್ಯಾನ್ ಅನ್ನು ಎಬ್ಬಿಸಿತು ಅಷ್ಟೇ. ಇನ್ನರ್ ಮ್ಯಾನ್ಗೆ ಸ್ವಲ್ಪ ಬೂಸ್ಟ್ ಕೊಟ್ಟದು ಯಾವುದು? ದೇವರ ವಾಕ್ಯ, ಲೈಫ್ ಆಫ್ ಗಾಡ್. ಓಕೆ, ನಾವು ಪ್ರಪಂಚದಲ್ಲಿ ಆತ್ಮ ಇದೆ. ಲೋನ್ಲಿನೆಸ್, ರಿಜೆಕ್ಷನ್ ಫೀಲ್ ಆಗ್ತದೆ ಕೆಲವರಿಗೆ. ಕೂತ್ಕೊಂಡಲ್ಲಿ ಇಡೀ ಇದನ್ನು ಥಿಂಕ್ ಮಾಡ್ತಾ ಇರ್ತಾರೆ. ಯಾರೋ ಮಾಡಿದ ಮಿಸ್ಟೇಕ್ಗಳು ಗುರು 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 ತಿರುಗುತ್ತಾ ಇದೆ. ಅದು ನಾನು ಕ್ಷಮಿಸ್ದೆ, ಅಣ್ಣ ಮಾತ್ರ ಬಿಡ್ರೆ ಅಪ್ಪಾಜಿ ಅಂದ್ರೆ ಆ ಆತ್ಮ ಬಂದು ಬಿಟರ್ನೆಸ್, ಇನ್ನೊಬ್ಬರ ಮೇಲೆ ಕಹಿ ಭಾವನೆ. ಅವನು ಹಾಗೆ ಹೇಳ್ಬಹುದ ಹೇಳಿ ಅಪ್ಪ, ಅವನು ಮನುಷ್ಯ. ದೇವರು ಹಾಗೆ ಹೇಳಿದಾನ ನಿಮ್ಮ ಬಗ್ಗೆ? ದೇವರೇನು ಹೇಳಿದಾನ? ಅವ್ರು ಹೇಳ್ತಾರೆ ಅಲ್ಲ, ಹಸ್ಬೆಂಡ್ ಹೀಗೆ ಹೇಳಿದ್ರು, ಹೇಳಿ, ಅವನು ಕೂಡ ಮನುಷ್ಯ. ಅವನಿಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿ. ನೀವು ಪ್ರಾರ್ಥನೆ ಮಾಡುವಾಗ ಅವನಿಗೆ ಒಳ್ಳೊಳ್ಳೆ ಆಲೋಚನೆಗಳು ಬರ್ತವೆ ನಿಮ್ಮ ವಿಷಯದಲ್ಲಿ. ನನ್ನ ಹೆಂಡತಿ ಹೀಗೆ ನನಗೆ ಮಾತಾಡ್ಬೋದು ಚುಚ್ಚಿ ಚುಚ್ಚಿ, ಅವಳಿಗೋಸ್ಕರ ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಮಾಡುವಾಗ ನಿನ್ನ ವಿಷಯದಲ್ಲಿ ಒಳ್ಳೊಳ್ಳೆ ಆಲೋಚನೆಗಳು ಬರ್ತವೆ. ಖುಷಿಯಾಗ್ತದೆ ನಿನ್ನ ನೋಡುವಾಗ. ಕೆಲವರು ಫೇತ್ ಅಲ್ಲಿ ಜೀವಿಸ್ತಾರೆ, ಕೆಲವರು ಇಮೋಷನ್ಲಿ ಜೀವಿಸ್ತಾರೆ. ಬಟ್ ನಿಮ್ಮ ಪ್ರಾರ್ಥನೆ ಅವರನ್ನು ಕಂಟ್ರೋಲ್ ಮಾಡ್ತದೆ. ಪ್ರಾಪಂಚಿಕ ಆತ್ಮ ಇದೆ. ಇವತ್ತು ನಾವು ಏನೇ ಮಾಡುವುದಾದ್ರೆ ದೇವಪ್ಪ, ಹೌದು ದೇವರೇ ಕಾಪಾಡು ಕಾಪಾಡು. ನೋ, ಅವನು ಆಲ್ರೆಡಿ ಕಾಪಾಡಿದ್ದಾನೆ. ನಿಮ್ಮ ಭಾಗವನ್ನು ನೀವು ಮಾಡಬೇಕು. ನೀವು ಹೇಳಬೇಕು, ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿ ಇರುವ ಪವಿತ್ರಾತ್ಮನು ಲೋಕದಲ್ಲಿರುವ ಎಲ್ಲ ಕಹಿ ಭಾವನೆ ಆತ್ಮ, ಬಿಟರ್ನೆಸ್ನ ಆತ್ಮ, ದ್ವೇಷದ ಆತ್ಮ, ಆಪರೇಷನ್, ಸಪರೇಷನ್, ಡಿಪ್ರೆಷನ್, ಎಲ್ಲ ಸ್ವಾರ್ಥಗಳಿಗಿಂತ ದೊಡ್ಡವನಾಗಿದ್ದಾನೆ. ಯಾವಾಗ ನೀವು ಹೇಳ್ತೀರಿ, ನಿಮ್ಮ ಒಳಗಿಂದ ಬುಗ್ಗೆ ಉಕ್ಕುತ್ತದೆ. ಬೈ ಫೇತ್ ಅಲ್ಲಿ ಮಾತಾಡ್ರಿ. ಅಪೊಸ್ತಲ ಪೌಲ್ ಹೇಳ್ತದೆ, ಇದಕ್ಕಿಂತ ಮುಂಚೆ ಮೇಲೆ ಹೋಗುವ ನಾವು 7ನೇ ವಚನ, 2 chapter 7 verse 6-7, 1 Corinthians. ಒಂದನೇ ಕೊರಿಂಥ. ಆದರೂ ಪ್ರವೀಣರಲ್ಲಿ ಜ್ಞಾನವನ್ನು ಹೇಳುತ್ತೇವೆ, ಅದು ಇಹಲೋಕದ ಜ್ಞಾನವಲ್ಲ, ಇಲ್ಲದೆ ಹೋಗುವ ಇಹಲೋಕಾಧಿಕಾರಿಗಳ ಜ್ಞಾನವಲ್ಲ. However, we speak wisdom among those who are mature, yet not the wisdom of this age, nor of the rulers of this age, who are coming to nothing. Any amplified version idare haki, ellaru odi. We speak wisdom in a mystery. Okay, ಓದಿ, ಯಾರಾದ್ರೂ ಓದಿರಿ. ಓಕೆ, ಹೇಳ್ರಿ ಫಾಸ್ಟರ್, read for me. We speak wisdom. Yet when we are among the fully grown, spiritually mature Christians who are ripe in understanding, we do impart higher wisdom. Impartation. ನಿಮಗೆ ಮಾತಾಡುವಾಗ ವಿಸ್ಡಮ್ ಮಾತಾಡುವಾಗ ನಿಮ್ಮಲ್ಲಿ ಏನಾಗ್ತದೆ? ಅದು ಕೇವಲ ಮಾತುಗಳಲ್ಲ, ದೇವರ ಕೃಪೆ ನಿಮ್ಮ ಆತ್ಮದೊಳಗೆ ವರ್ಗಾವಣೆ ಆಗ್ತದೆ. ಆಗ ನಿಮಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ನಮ್ಮ ಒಳಗೆ ಮುದುಡಿಕೊಂಡವರು ಜುಪ್ ಅಂತ ಹೇಳ್ತಾರೆ.
ನೀವು ವಾಕ್ಯ ಕೇಳುವಾಗ ಹೀಲಿಂಗ್ಗಳಾಗ್ತವೆ. ಹಾ, the wisdom, the knowledge, the divine plan previously hidden. But it is indeed not a wisdom of this present age, nor the wisdom, nor the leaders and the rulers of this age, who are being brought to nothing and to be doomed to pass away. ಅದು ಮಿಸ್ಟ್ರಿ ಯಾರಿಗೆ? ನಿಮ್ಮ ಅಂಗಗಳಿಗೆ ಅದು ಮಿಸ್ಟ್ರಿ, ನಿಮ್ಮ ಸೆನ್ಸ್ಗಳಿಗೆ ಅದು ಮಿಸ್ಟ್ರಿ, ರೈಟ್? ಬಟ್ ನಿಮ್ಮ ಆತ್ಮದಲ್ಲಿ ನ್ಯೂ ವಿಸ್ಡಮ್ ಇದೆ. Amen. We speak wisdom. ಏನು ವಿಸ್ಡಮ್? ವಿಸ್ಡಮ್ ಏನು? ಕ್ರಿಸ್ತನಲ್ಲಿ ನಾನು ಹೊಸ ಸೃಷ್ಟಿಯಾಗಿದ್ದೇನೆ. ಸ್ಪಿರಿಚುವಲ್ ರಿಯಾಲಿಟಿ ಅದು. ಕ್ರಿಸ್ತನಲ್ಲಿ ನಾನು ದೇವರಿಂದ ಹುಟ್ಟಿದ್ದೇನೆ, ಅದು ಸ್ಪಿರಿಚುವಲ್ ರಿಯಾಲಿಟಿ. ನನ್ನಲ್ಲಿರುವ ಆತನ ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು. ಕಂಟಿನ್ಯೂ ಓದಿ 7ನೇ ವಚನ. ಫಸ್ಟ್ ರೀಡ್ ಫಾರ್ ಮೀ 7. Okay. 7. Okay. But rather, what are setting forth is a wisdom of God once hidden from the human understanding. Once hidden from human understanding. From the human understanding. ಈ ಹ್ಯೂಮನ್ ನಿಮ್ಮ ಶಾರೀರಿಕ ಮನುಷ್ಯರಿಗೆ ಅದು ಅರ್ಥ ಆಗುವುದಿಲ್ಲ. Next. And now revealed as by God, that's the wisdom which God devised and decreed before the ages for our glorification, to lift us into the glory of His presence. ದೇವರು ನಮಗೋಸ್ಕರ, ನಮ್ಮ ಮಹಿಮೆಗೋಸ್ಕರ ಮರೆ ಮಾಡಿದ ಜ್ಞಾನ, ನಮ್ಮಿಂದ ಅಲ್ಲ, ನಮಗೋಸ್ಕರ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದಂದ್ರೆ ದೇವರು ನಮ್ಮ ಮಹಿಮೆಗಾಗಿ, ಪಕ್ಕದವರಿಗೆ ನಿನ್ನ ಮಹಿಮೆಗಾಗಿ ಅಷ್ಟೇ, ಅದು ದೇವರ ಮಹಿಮೆಗಾಗಿ. ನೋ, ನಿನ್ನ ಮಹಿಮೆಗಾಗಿ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಗುವುದೆಂದು ಜಗತ್ತು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. ಕ್ರಿಯೇಷನ್ ಇಸ್ ಈಗರ್ಲಿ ವೇಟಿಂಗ್ ಫಾರ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಸನ್ಸ್ ಆಫ್ ಗಾಡ್. ದೇವಪುತ್ರರ ಮಹಿಮೆ, ನಿಮ್ಮ ಮಹಿಮೆ ಯಾವಾಗ ಪ್ರತ್ಯಕ್ಷವಾಗುವುದು? ಕ್ರಿಯೇಷನ್ ವೇಟ್ ಮಾಡ್ತಾ ಇದೆ. ಕ್ರಿಯೇಷನ್ಗೆ ದೇವರು ಆಲ್ರೆಡಿ ಅಪ್ಪಣೆ ಕೊಟ್ಟಿದ್ದಾನೆ, ನನ್ನ ಮಗನು ಏನು ಹೇಳ್ತಾನೆ ಅದನ್ನು ಕೇಳು. ಇದೇ ಬೈಬಲ್ ಅಲ್ಲಿ ಓದ್ರಿ 17ನೇ ವಚನ, ಮ್ಯಾಥ್ಯೂ ಚಾಪ್ಟರ್, ಮ್ಯಾಥ್ಯೂ 17:5. ಹೀಗೆ ಮಾತಾಡ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಇದಲ್ಲದೆ ಆ ಮೋಡದೊಳಗಿಂದ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಪಕ್ಕದವ್ರಿಗೆ ಹೇಳ್ರಿ, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ನಿಮ್ಗೆ ಒಂದು ಎಕ್ಸಾಮ್ ಬರೆಯುವಾಗ ಒಂದು ಪ್ಯಾರಾಗ್ರಾಫ್ ಕೊಟ್ಟು ಹೇಳ್ತಾರಲ್ಲ, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು. ನೀವು ಕರೆಕ್ಟ್ ಆನ್ಸರ್ ಕೊಟ್ಟರೆ ನಿಮಗೆ ಮಾರ್ಕ್ ಸಿಗ್ತದೆ. ಈಗ ನಿಮ್ಮ ಹತ್ರ ನಾನು ಕೇಳ್ತೀನಿ, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು, ಕರೆಕ್ಟ್ ಆಗಿ ಓದಿ ಹೇಳಿ. ಹೀಗೆ ಮಾತಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಅಂದ್ರೆ ಪೇತ್ರ, ಯೋಹಾನ, ಯಾಕೋಬರಿದ್ದರಲ್ಲಿ, ಅಲ್ಲಿ ಯೇಸು ಸ್ವಾಮಿ ಇದ್ದ. ಓಕೆ, ಬೇಕಾದ್ರೆ ಮುಂದೆ ಓದುವ, 4ನೇ ವಚನದಲ್ಲಿ ಓದುವ, 1ರಿಂದಲೇ ಓದುವ. ಓಕೆ, ನಿಮ್ಗೆ ಅರ್ಥ ಆಗಲಿ. ಆರು ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು, ಯಾಕೋಬನನ್ನು, ಇವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರೆಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಯೇಸು ಸ್ವಾಮಿಗೆ ಎಷ್ಟು ಶಿಷ್ಯರಿದ್ದರು? 12. ಇನ್ನೊಂದು ಗುಂಪು ಇದ್ದು 70, ರೈಟ್? ಇಲ್ಲಿ ಅದನ್ನು ಕರ್ಕೊಂಡು ಹೋದದ್ದು ಯಾರದ್ದು? ಹೇಗೆ ಆಗ್ಬೋದು 9 ಮಂದಿಗೆ? ಎಂಕುಲ ಬಿಡ್ದು ಬೈ ಜನ, ರೈಟ್? ಅವ್ರು ಯಾರು ಪ್ರಶ್ನೆ ಕೇಳಲಿಲ್ಲ. ಪ್ರಶ್ನೆ ಕೇಳ್ತಾರ ಕೇಳುದಿಲ್ಲ ಗೊತ್ತಿಲ್ಲ. ಬಟ್ ಯೇಸು ಸ್ವಾಮಿ ಅಲ್ಲಿ ಹೋಗುವಾಗ 3 ಮಂದಿಯನ್ನು ಮಾತ್ರ ಕರ್ಕೊಂಡು ಹೋದ, ರೈಟ್? ಹೋದನು. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪವು ಬೇರೆ ಆಯಿತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು, ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ನೆಕ್ಸ್ಟ್. ಇದಲ್ಲದೆ ಮೋಶೆಯು ಎಲ್ಲಿಯೂ ಅವನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. ಸ್ಟಾಪ್. ಯಾರಿದ್ದರಲ್ಲಿ? ಮೋಶೆ, ಎಲ್ಲಿಯರು ಆಚೆ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಮೋಶೆ ಎಲ್ಲಿದ್ದಾನೆ?
ಮೋಶೆ ಯೇಸು ಸ್ವಾಮಿ ಬರುವಕ್ಕಿಂತ ಸುಮಾರು 1,500 ವರ್ಷಗಳ ಹಿಂದೆ ಹೋಗಿದ್ದಾನೆ. ಎಲ್ಲಿಯೂ ಕೂಡ ಸುಳಿಗಾಳಿಯಲ್ಲಿ ಎತ್ತಲ್ಪಟ್ಟ. ಬಟ್ ಇಲ್ಲಿ ಸಡನ್ಲಿ ಏನಾಯ್ತು ಅಂತಂದ್ರೆ ಯೇಸು ಸ್ವಾಮಿಯ ರೂಪಾಂತರ ಆಯಿತು. ನಿಮ್ಗೆ ಗೊತ್ತಾ, ಕೊನೆಯ ತುತ್ತೂರಿಯ ಶಬ್ದ ಕೇಳುವಾಗ ಕಣ್ಣ ರೆಪ್ಪೆ ಬಡಿಯುವರಷ್ಟರೊಳಗೆ ನೀವು ಸಡನ್ಲಿ ಇದೇ ರೀತಿ ರೂಪಾಂತರ ಆಗ್ತೀರಿ. ರೂಪಾಂತರ ಆಗುವಾಗ ಇಲ್ಲಿ ಕೇಳ್ರಿ, ಸಡನ್ಲಿ ಮೇಘಾದೋಪಾದಿಯಲ್ಲಿರುವ ಭಕ್ತರು ನಿಮಗೆ ಕಾಣ್ತಾರೆ. ನಾವಿಲ್ಲೇ ಇದ್ದೇವೆ. ಅದೊಂದು ನಾಟಕ ಇತ್ತು, ನಿಗುಲು ಯಾನ್ಮೂಲಿ. ಬೈಬಲಲ್ಲಿ ಬರೆಯಲ್ಪಟ್ಟಿದೆಯಾ? ಇಷ್ಟು ಮಂದಿ ಸಾಕ್ಷಿಗಳು ಮೇಘಾದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರಲಾಗಿ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು, ಹತ್ತಿಕೊಂಡ ಪಾಪವನ್ನು ತೆಗೆದುಬಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು, ಪೂರೈಸುವನಾದ ಯೇಸುವಿನ ಮೇಲೆ ದೃಷ್ಟಿಯನ್ನಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಸಾಕ್ಷಿಗಳು 11ನೇ ಅಧ್ಯಾಯದಲ್ಲಿ ಇವರೆಲ್ಲ ಫೇತ್ ಹೀರೋಗಳ ಬಗ್ಗೆ ಮಾತಾಡುತ್ತದೆ. ಮೋಶೆ, ಎಲಿಯ, ಹನೋಕ, ಹೇಬೇಲ್, ಇವರೆಲ್ಲರ ಬಗ್ಗೆ ಮಾತಾಡ್ತಾರೆ, ರೈಟ್? ಕಾಲೇಬ್. ಸಡನ್ಲಿ 12ನೇ ಅಧ್ಯಾಯಕ್ಕೆ ಹೋಗುವಾಗ 12 ಅಧ್ಯಾಯ ಮಾಡಿದ್ದು ಇವರು ಬೈಬಲ್ ಪಂಡಿತರು. ಸಡನ್ಲಿ ಹೇಳ್ತಾನೆ, ಇಷ್ಟು ಮಂದಿ ಸಾಕ್ಷಿಗಳು ಪರಲೋಕದಿಂದ ಅಂತ ಹೇಳುದಿಲ್ಲ, ಇಷ್ಟು ಮಂದಿ ಸಾಕ್ಷಿಗಳು ನಮ್ಮ ಸುತ್ತಲೂ ಇರಲಾಗಿ. ಸಡನ್ಲಿ ಕೊನೆಯ ತುತ್ತೂರಿಯ ಶಬ್ದಕ್ಕೆ ನೀವು ರೂಪಾಂತರಗೊಳ್ಳುವಾಗ ಅನೇಕರು ನಿಮ್ಮ ಸುತ್ತಮುತ್ತಲು ಕಾಣ್ತಾರೆ. ನಿಮಗೆ ಗೊತ್ತಾ, ಅವರು ಆಲ್ರೆಡಿ ನಮ್ಮ ಸರೌಂಡಿಂಗ್ ಇದ್ದಾರೆ. ದೇ ಆರ್ ವಾಚಿಂಗ್ ಅವರ್ ರೇಸ್. ವಾಟ್ ಐ ಆಮ್ ಪ್ರೀಚಿಂಗ್, ದೇ ಆರ್ ವಾಚಿಂಗ್. ದೇ ಆರ್ ವಾಚಿಂಗ್. ಅವರು ಕೇಳ್ತಾ ಇದ್ದಾರೆ. ದೇವರು ಕೇಳ್ತಾನೆ, ಅವರು ಕೇಳ್ತಾರೆ, ಏಂಜಲ್ಸ್ಗಳು ಕೇಳ್ತಾರೆ. ನೀವಿಲ್ಲಿ ಕೂತ್ಕೊಂಡು ಎಲ್ಲಿ ನೋಡ್ತಾ ಇದ್ದೀರಿ ಅದು ಸಹ ಹೇಳ್ತಾರೆ. ನಿಮ್ಮ ನೋಡ್ತಾ ಇದ್ದಾರೆ. ದೇ ಆರ್ ವಾಚಿಂಗ್. ಏಂಜಲ್ಸ್ ಆರ್ ವಾಚಿಂಗ್. ಭಕ್ತರು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಸಡನ್ಲಿ ಇದಲ್ಲದೆ ಮೋಶೆ ಎಲಿಯನು ಆತನ ಸಂಗಡ ಮಾತಾಡುತ್ತಿರು ಅವರಿಗೆ ಕಾಣಿಸಿಕೊಂಡರು. ನೆಕ್ಸ್ಟ್, ಆಗ ಪೇತ್ರನು ಯೇಸುವಿಗೆ, ಸ್ವಾಮಿ, ಇವರು ಕೂಡ ನೋಡಿದ್ರು. ಆಗ ಪೇತ್ರನು ಯೇಸುವಿಗೆ, ಸ್ವಾಮಿ, ನಾವು ಇಲ್ಲೇ ಇರುವುದು ಒಳ್ಳೇದು. ಅಪ್ಪಣೆ ಆದರೆ ಇಲ್ಲಿ 3 ಪರ್ಣಶಾಲೆಗಳನ್ನು ಕಟ್ಟುವೆನು, ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು. ರೆಡಿ ಆದ. ನಾವಿನ್ನು ಕೆಳಗೆ ಸಹ ಹೋಗುದು ಬೇಡ, ಎಲ್ಲಿ ಹೋಗುದು ಬೇಡ, ಇಲ್ಲೇ ನಿಲ್ಲೋ, ಇನ್ನು ಫುಲ್ ಪ್ರೆಸೆನ್ಸ್ ಆಫ್ ಗಾಡ್. ಮೋಶೆ ಹೋಗಬಾರದು, ಅವನು ಇಲ್ಲೇ ಇರ್ಬೇಕಿನ್ನು. ಎಲ್ಲಿಯೂ ಕೂಡ ಒಂದು ನಾನು ಕಟ್ಟಿಕೊಡ್ತೇನೆ. ಇವನು ಕಾಂಟ್ರಾಕ್ಟರಾ ಗೊತ್ತಿಲ್ಲ, ಬಸ್ಟ್ ಕನಸು ದೊಡ್ಡದು. ನೆಕ್ಸ್ಟ್ ಹೀಗೆ ಮಾತಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಇದಲ್ಲದೆ ಆ ಮೋಡದೊಳಗಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳ್ರಿ ಎಂಬ ಆಕಾಶವಾಣಿ ಆಯಿತು. ಈ ಮಾತನ್ನು ಯಾರಿಗೆ ಹೇಳಿದ್ರು? ತಂದೆಯಾದ ದೇವರು ಹೇಳಿದ್ರು ಇಡೀ ಕ್ರಿಯೇಷನಿಗೆ. ಗಿಡ, ಮರ, ಸೂರ್ಯ, ಚಂದ್ರ, ನಕ್ಷತ್ರ, ಕ್ರಿಮಿ, ಕೀಟ, ಓಕೆ, ಲಿವಿಂಗ್ ಥಿಂಗ್, ಎಲ್ಲ ಮೆಕ್ಯಾನಿಕಲ್ ವರ್ಲ್ಡ್, ಎಲ್ಲ ನಿಮ್ಮ ಕಾರ್, ಗಾಡಿಗಳಿಗೆ, ಎಲ್ಲ ಇಂಟರ್ನೆಟ್ಗೆ, ಎಲ್ಲಕ್ಕೆ ದೇವರು ಮಾತಾಡಿದ. ಒಂದೇ ಹೇಳಿದ, ಈತನ ನನ್ನ ಮಗನು, ಈತನ ನಾನು ಮೆಚ್ಚಿದ್ದೇನೆ, ಈತನು ಏನು ಮಾತಾಡುತ್ತಾನೆ ಅದನ್ನು ಕೇಳಿ. ಸಿಂಪಲ್. ಇವನು ಏನು ಹೇಳುತ್ತಾನೆ ಇದೆ ಅಲ್ಲಿ. ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ. ಇವತ್ತು ಕ್ರಿಸ್ತನಲ್ಲಿ ದೇವರು ನಮಗೆ ತನ್ನ ಪ್ರಿಯರನ್ನಾಗಿ ಸ್ವೀಕರಿಸಿದ್ದಾನೆ. ಇವತ್ತು ನಾವು ಕ್ರಿಸ್ತನಲ್ಲಿ ಇದ್ದೇವೆ. ಇಡೀ ಲೋಕಕ್ಕೆ ದೇವರು ಹೇಳಿದಾನೆ, ಈ ಪಾಸ್ಟರ್ ಜೋಸೆಫ್ ನಾನು ಮೆಚ್ಚಿದ್ದೇನೆ, ಈತ ನನಗೆ ಪ್ರಿಯನಾಗಿದ್ದಾನೆ, ಈತನ ಮಾತನ್ನು ಎಲ್ಲ ರೋಗಗಳೇ, ದುರಾತ್ಮಗಳೇ, ಎಲ್ಲ ನ್ಯಾಚುರಲ್ ವರ್ಲ್ಡ್, ವಿಸಿಬಲ್ ವರ್ಲ್ಡ್ ಎಲ್ಲ ನೀವು ಕೇಳಿರಿ. ಪ್ರಾಬ್ಲಮ್ ಏನಂದ್ರೆ ಮಾತಾಡೋದಿಲ್ಲ. ವಿ ಸ್ಪೀಕ್ ವಿಸ್ಡಮ್ ಇನ್ ಎ ಮಿಸ್ಟ್ರಿ. ವಿ ಸ್ಪೀಕ್ ಮಿಸ್ಟ್ರಿ. ನಾನು ರಶ್ಮಿಯ ಮನೆಗೆ ಹೋದೆ. ರಶ್ಮಿಯ ಮನೆಗೆ ಹೋದಾಗ ಅಲ್ಲಿ ಒಂದು ಹುಣಸೆ ಮರ ಕಾಣ್ತಾ ಉಂಟು. ಅದ್ರಲ್ಲಿ ಹುಣಸೆ ಆಗದೆ ಎಷ್ಟೋ ವರ್ಷ ಆಯ್ತು ಅಂತ ಗೊತ್ತಿಲ್ಲ. ಮತ್ತೊಂದು 2 ಹಲಸಿನ ಮರ ಕಾಣ್ತಾ ಉಂಟು. ಅದರಲ್ಲಿ ಇವರ ಹಲಸಿನ ಹಣ್ಣು ನೋಡ್ಲೇ ಇಲ್ಲ, ಅದು ಬೆಳೆದಿದೆ ಮಾತ್ರ. ಈಚೆ ನೋಡುವಾಗ ಒಂದು ಮಾವಿನ ಹಣ್ಣು ಇದೆ, ಆಪೂಸ್ ಮಾವಿನ ಹಣ್ಣಂತೆ.
ಅದರಲ್ಲಿ ಒಂದು ಆಪೋಸ್ ಇಲ್ಲ. ಇಲ್ಲಿ ಬನ್ನಿ ಅಂತ ಹೇಳಿದೆ. ಯೇಸುನ ನಾಮದಲ್ಲಿ ಮರಗಳೇ, ಹುಣಸೆ ಮರವೇ ಕೇಳು, ಯೇಸು ನಾಮದಲ್ಲಿ ನಿನಗೆ ಅಪ್ಪಣೆ ಕೊಡ್ತಾ ಇದ್ದೇನೆ, ಇದರಲ್ಲಿ ತುಂಬಾ ಹುಣಸೆ ಹಣ್ಣನ್ನು ಕೊಡು ಯೇಸು ನಾಮದಲ್ಲಿ. ಹಲಸಿನ ಮರವೇ ಕೇಳಿ, ಯೇಸುನ ನಾಮದಲ್ಲಿ ಹಲಸಿನ ಹಣ್ಣುಗಳನ್ನು ಕೊಡಿ ಯೇಸು ನಾಮದಲ್ಲಿ. ಮಾವಿನ ಮರವೇ ಕೇಳು, ತುಂಬಾ ಮಾವಿನ ಹಣ್ಣುಗಳನ್ನು ಕೊಡಿ ಯೇಸು ನಾಮದಲ್ಲಿ. ಮರ್ಯಾದೆಯಿಂದ ಹೇಳ್ತಾನೆ, ಕೊಡು. ಇಷ್ಟು ಹುಣಸೆ ಕಾಯಿ ಆಯ್ತಂತ ಹೇಳಿದ್ರೆ, ನಾನು ಕೂಡ ಯಾವ ಮರದಲ್ಲಿ ಅಷ್ಟು ಹುಣಸೆ ಹಣ್ಣಾಗುದು ನೋಡ್ಲಿಲ್ಲ. ಹಲಸಿನ ಮರದಲ್ಲಿ ಫಸ್ಟ್ ಟೈಮ್ 7-8 ಹಲಸಿನ ಹಣ್ಣುಗಳನ್ನಾದು. ಇನ್ನೊಂದು ಮರದಲ್ಲಿ ಹಲಸಿನ ಹಣ್ಣುಗಳು ಫುಲ್ ಮಾವಿನ ಹಣ್ಣುಗಳು. ಎಷ್ಟು ಲವಿನ ಇದ್ದಾಳೆ. ನಮ್ಮ ಐರಿಬಾಯಿಗೆ ಹುಣಸೆ ಸಾಕಾಗಿ ಕಿತ್ಲೇ ಸೊಲ್ಚೆ ಆಗ ಅಲ್ಲಿದ್ದಾರೆ. ಅವರಿಗೆ ಹುಣಸೆ ಹಣ್ಣು ಇಲ್ಲದಾಗೆ ಏನು ತಲೆಗೆ ಹೋಗ್ಲಿಲ್ಲ. ಸ್ವಲ್ಪ ಹುಣಸೆ ಹಣ್ಣು ಬೇಕಿತ್ತಂತ 2-3 ವರ್ಷ ತೆಗೆದು ಅವರಿಗೆ ಸೋತು ಹೋಯಿತು. ನಾನು ಮರಕ್ಕೆ ಹೇಳಿದೆ, ಸಾಕು ಇನ್ನು ನಿನ್ನ ಸೇವೆ, ಈಗ ಆಗುದಿಲ್ಲ. Praise God. You must speak God's word. ಇಲ್ಲಿ ರೋಡ್ ಇರಲಿಲ್ಲ. ರೋಡ್ ಇಲ್ಲದ ಸಂದರ್ಭದಲ್ಲಿ ನಾನಿಲ್ಲಿ ಪ್ರೇಯರ್ ಸ್ಟಾರ್ಟ್ ಮಾಡುವಾಗ ನನಗೆ ಎಲ್ಲರೂ ಆಪ್ತರಿರಲಿಲ್ಲ. ಒಮ್ಮೆ ಪೊಸತ್ತು ನಮ್ಮ ಊರುಡು ಎಂಚಿನ ಸ್ಟಾರ್ಟ್ ಮಾಡ್ತಂದಿಲ್ಲೇವೆ, ಬೊಬ್ಬೆ ಬಾಡುವೇರು ಎಂಚಿನ ಒಂದು. ಎಲ್ಲರೂ ಆಲೋಚನೆ ಮಾಡ್ತಾರೆ, ಒಂದೊಂದು ಯಾಪ ಕಾಯ್ದಾಪಣ ಒಂಜ 4 ದಿನ ಅತ್ತ. ನಾವು ದಿನಾಲು ಸಂಜೆ ಪ್ರಾರ್ಥನೆ ಮಾಡುವುದು. ಬ್ರದರ್ ರಮೇಶ್ ಬರುವುದು, ಜನಾರ್ದನ ಬರುವುದು, ಅವನಿಗೆ ಒಂದು ಸ್ವಲ್ಪ ಕೋಳಿ ನಿದ್ರೆ. ಅದರ ಮಧ್ಯದಲ್ಲಿ ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ 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 ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು. ನೆಕ್ಸ್ಟ್ ಕೆಲವು ದಿನ ನಂತರ ಕುಮಾರಣ್ಣ ಸೇರಿದ್ರು, ಒಬ್ಬೊಬ್ಬರು ಸೇರಿದ್ರು. ಎವ್ರಿ ಡೇ ನಾವು ಮಾಡೋದು ಯಾವಾಗಲೂ ನೈಟ್ ಪ್ರೇಯರ್, ಸಮ್ ಟೈಮ್ ಟಂಗ್ಸ್ ಅಲ್ಲಿ 8 hours, ನಾನು 12 hours ನಾನ್ ಸ್ಟಾಪ್ ಟಂಗ್ಸ್ ಅಲ್ಲಿ ಮಾತಾಡೋದು. ಪ್ರೇಸ್ ಗಾಡ್, ಮಾತಾಡ್ತಾ ಇರೋದು. ಮತ್ತು ಯಾವಾಗಲೂ ನಾನು ಡಿಕ್ಲೇರ್ ಮಾಡ್ತದೆ, ಇವರಿಂದ ನನಗೆ ಶುಭವೇ ಉಂಟಾಗುವುದು. ಯಾರಾದರೂ ಅವರ ಬಗ್ಗೆ ನೆಗೆಟಿವ್ ಮಾತಾಡಿದರೆ ಅವರೊಟ್ಟಿಗೆ ನಾನು ಎಗ್ರಿ ಆಗ್ತಿರ್ಲಿಲ್ಲ. ನಾನು ಯಾವಾಗಲೂ ಹೇಳುವುದು, ಅವರು ಒಳ್ಳೆಯವರು, ಅವರಿಂದ ನನಗೆ ಶುಭವೇ ಉಂಟಾಗುವುದು. ಯಾಕಂತ ಹೇಳಿದ್ರೆ ಜೀವ ಮತ್ತು ಮರಣ ಎಲ್ಲಿದೆ? ನಾಲಿಗೆ ವಶದಲ್ಲಿದೆ. ಅವರು ಹಾಗೆ ಇವರು ಹೀಗೆ ಹೇಳಿದರೆ 4 ದುರಾತ್ಮಗಳನ್ನು ನಾನು ಅವರಿಗೆ ಕಳಿಸ್ತೇನೆ ಮತ್ತು ಅವರು ಹಾಗೇ ಆಕ್ಟ್ ಮಾಡ್ತಾರೆ. ನಾನು ಅವರ ಬಗ್ಗೆ ಒಳ್ಳೇದು ಮಾಡಿ ಸ್ಪಿರಿಚುವಲ್ ಕವರಿಂಗ್ ಕೊಡ್ತಿದ್ದೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಇಲ್ಲಿಂದ ರೋಡ್ ಆಗ್ತದೆ, ರೈಟ್, ಇಲ್ಲಿ ನಮ್ಮ ಚರ್ಚ್ ಆಗ್ತದೆ, ಇಲ್ಲಿ ಅನೇಕ ಗಾಡಿಗಳು ಪ್ಯಾಕ್ ಆಗ್ತವೆ. ಒಂದು ಸೈಕಲ್ ಬರುವುದಿಲ್ಲ, ಸೈಕಲ್ ಇಲ್ಲಿ ಬರುವುದಿಲ್ಲ. ಯಾಕಂದ್ರೆ ಕರೆಕ್ಟ್ ಆದ ಒಂದು ರೋಡ್ ಕೂಡ ಇಲ್ಲ. ಅಲ್ಲಿ ಒಂದು ಕಿರಿಂಚಿ, ಅಲ್ಲಿ ಮಧ್ಯದಲ್ಲಿ ಕಲ್ಲಿಟ್ಟಿದ್ದಾರೆ. ಆ ಕಲ್ಲಿನಿಂದ ಕೆಳಗೆ ಬಿದ್ದರೆ ಅವರ ಶೂ ಹೋಯಿತು. ಈ ಸಂದರ್ಭದಲ್ಲಿ ಹೀಗೆ ಬರಬೇಕು. ಹೇಗೆ ಜೋರು ಮಳೆ ಬಂತು ಅಂತ ಹೇಳಿದ್ರೆ ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ, ರೈಟ್. ಒಂದಿನ ಆರಾಧನೆ ಮಾಡ್ತಾ ಇದ್ದೇವೆ, ಇಲ್ಲಿ ಫುಲ್ ನೀರು ಬಂತು. ಆ ಒಳಗೆ ಅಲ್ಲಿ ಇಲ್ಲಿ ಮಾಳಿಗೆ ಎಲ್ಲ ಕುತ್ಕೊಂಡು ಆರಾಧನೆ ಮಾಡಿದ್ದೇವೆ. ಈ ಪ್ಲೇಸಿಗೆ ಇರಲಿಲ್ಲ. ಬಟ್ ಮೇಲಿಂದ ಯಾರು ಒಮ್ಮೆ ಸೇವಕ ಬಂದ್ರೆ ನೆಕ್ಸ್ಟ್ ಅವನು ಬರ್ತಿರ್ಲಿಲ್ಲ. ಕೆಲವರು ಜಾರಿ ಬಿದ್ದು, ರಶ್ಮಿ ಸ್ಟೇರ್ ಜಾರಿ ಬಿದ್ದು ಇಲ್ಲಿ ಇದಾಗಿ ಮತ್ತೆ ಪ್ರೇಯರ್ ಮಾಡಿದ್ದೆ, ಸರಿಯಾಯಿತು. ಸ್ಟಾರ್ಟಿಂಗ್ ಮದುವೆ ಆದ ನಂತರ ಸಹ ಬಿದ್ದದ್ದು ಅಲ್ಲಿ ಪಾಪುವಲ್ಲಿ. ಇಲ್ಲೆಲ್ಲ ಕುಟ್ಟಿಗಾರೆಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ, ಅದೆಲ್ಲ ಉಡುಪಿಯಲ್ಲಿ. ಎಲ್ಲಿ ಬರ್ಬೇಕಂದ್ರೆ ಬಹಳ ಹಂಬಲ್ ಅಲ್ಲಿ ಬರ್ಬೇಕು, ಸಾದಾ ಸೀದಾ, ಸರಿಯಾದ ಚಪ್ಪಲ ಹಾಕೋದಿಲ್ಲ ಅಂತ ಹೇಳಿದ್ರೆ ಕೊಟ್ಟಿಗಾರ ಹಾಕ್ಬಹುದು, ಹಾಕಿದ್ರೆ ತೆಗಿಲಿಕ್ಕೆ ಆಗುದಿಲ್ಲ ಅಷ್ಟೇ. ನೀನಲ್ಲೇ ಸ್ಟಕ್. ಆ ಸ್ಥಿತಿ ಇತ್ತು. ಆಗಲೂ ನಾವು ಡಿಕ್ಲೇರ್ ಮಾಡುತ್ತಿದ್ದೆವು. ಬಟ್ ಒಂದು ದಿನ ನನ್ನದೊಂದು ವಿಷಯ ಏನಂತ ಹೇಳಿದ್ರೆ, ನಾನು ಹೋಗಿ ಬೆನ್ನಿಗೆ ಬೀಳುವುದು ಬಹಳ ಕಡಿಮೆ.
ನಮಗೆ ಸ್ವಲ್ಪ ರೋಡ್ ಮಾಡ್ಲಿಕ್ಕಿದೆ, ನಮಗೆ ಸ್ವಲ್ಪ ಜಾಗ ಕೊಡ್ತೀರಿ. ನಾನು ಹೋಗಿ ಕೇಳಲಿಲ್ಲ. ಒಬ್ಬೊಬ್ಬರೇ ಬಂದರು. ಅವ್ರು ಹೇಳಿದರು, ರೋಡ್ ಮಾಲ್ಪಡೆ ಎಂಕುಲ್ ಜಾಗ ಕೊರಪ್ಪ. ಆಯ್ತು ಪುನಃ ನಾನು 1 ವರ್ಷ ವೆಯ್ಟ್ ಮಾಡಿದೆ. ಒಬ್ಬ ಕೊಡ್ತೇನೆ ಅಂತ ಹೇಳಿದ್ರೆ ಆಗ್ತದಾ? ಇನ್ನು 5 ಜನ ಇದ್ದಾರೆ. ಅದರಲ್ಲಿ 5 ಜನ ಒಪ್ಪಿಕೊಂಡು ಒಬ್ಬ ಕೊಡುವುದಿಲ್ಲ ಅಂತ ಹೇಳಿದ್ರೆ ರೋಡ್ ಆಗುದಿಲ್ಲ. ಇಲ್ಲ, ನನ್ನ ಜಾಗ ನಾನು ಕೊಡುವುದಿಲ್ಲ ಅಂತ. ಹಾಗಾದ್ರೆ 6 ಜನರ ಮೈಂಡ್ ಅನ್ನು ಒಂದು ಮಾಡುವ ಆತನು ಯಾರು? ದೇವರು. ನಾವು ಡಿಕ್ಲೇರ್ ಮಾಡಿದೆ, ಇವರಿಂದ ಶುಭ ಉಂಟಾಗ್ತದೆ. 6 ಮಂದಿ ಕೂಡ ಎಗ್ರಿ ಆದ್ರು, ರೋಡ್ ಆಯ್ತು. ನಾನು ಇದೇ ಮೆಸೇಜ್ ಅನ್ನು ನಾನು ದೇವಪುತ್ರರ ಮಹಿಮೆ ಯಾವಾಗ ಪ್ರತ್ಯಕ್ಷವಾಗುವುದು, ಜಗತ್ತು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ, ಇದು ನಾನು ಪ್ರೀಚ್ ಮಾಡ್ತಿದ್ದೆ. ನಾನು ಬೆಂಗಳೂರಿಗೆ ಹೋಗಿದ್ದೆ. ರಾಂಬಾಬಣ್ಣ ಅವರು US ಗೆ ಹೋಗಿದ್ರು. ಆಗ ರಾಂಬಾಬಣ್ಣ ಹೇಳಿದರು, ರೋಷನ್, ನನಗೆ ಯಾರಿಗೂ ನಾನಿಲ್ಲ ಸಂದ್ರೆ ಕರೀಲಿಕ್ಕೆ ಬೇಡ, ನೀನೇ ಬಂದು ಪ್ರೀಚ್ ಮಾಡಬೇಕು. ಆಕ್ಚುಲಿ ನಾನು ಸಂಡೇ ಎಲ್ಲಿ ಸಹ ಹೋಗುವುದಿಲ್ಲ, ಬಟ್ ಅವರು ಕರೆಯುವಾಗ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಸ್ ಅಣ್ಣ, ಬರ್ತೇನೆ ಅಂತ ಹೇಳಿದೆ. ನಾನು ಪ್ರೀಚ್ ಮಾಡಿದೆ. ಅವರ ಫೇಸ್ಬುಕ್ ಮೂಲಕ ಎಲ್ಲ ಕಡೆಗೆ ಹೋಗ್ತಾ ಉಂಟದು. ಪ್ರೀಚ್ ಮಾಡುವಾಗ ಇದೇ ಟೆಸ್ಟಮನಿಯನ್ನು ನಾನು ಕೊಡುವಾಗ ಅರ್ಕಲ್ಗೂಡ್ನ ಪಾಸ್ಟರ್ ಅವರು ದುಬೈಗೆ ಹೋಗಿದ್ದಾರೆ. ದುಬೈಯಿಂದ ವಾಚ್ ಮಾಡ್ತಾ ಇದ್ದಾರೆ ಪಾಸ್ಟ್ ಎಂತ ಮಾತಾಡ್ತಾರೆ ಅಂತ. ಅವರಿಗೆ ಅವರ ಚರ್ಚಿಗೆ ಎಲೆಕ್ಟ್ರಿಸಿಟಿ ಬರಬೇಕಾದ್ರೆ ಅಲ್ಲಿ 6 ಜನದ್ದು ಜಾಗ ಇದೆ. ಎಷ್ಟು ಮಂದಿಯದ್ದು? ಅವರು ಉಳಿದ 5 ಜನರಿಗೆ ಪ್ರೇಯರ್ ಮಾಡಿದ್ರು. ಯಾರಿಗೆ? ಅನ್ಯರಿಗೆ. ಒಬ್ಬ ವಿಶ್ವಾಸಿ ಇದ್ದ, ಅವನನ್ನಿಸ್ತ ಇವರು ನಮ್ಮವನು ಅಂತ. ಐದು ಮಂದಿ ಅನ್ಯರು ಹೇಳಿದ್ರು, ನಾವು ಕೊಡ್ತೇವೆ. ಆದರೆ ಒಬ್ಬ ವಿಶ್ವಾಸಿ ಹೇಳಿದ, ನಾನು ಕೊಡುವುದಿಲ್ಲ. ರೈಟ್? ಫಾಸ್ಟ್ ಪಾಪ ಬೇಜಾರಾಗಿ ಸುಮ್ಮನೆ ದುಬೈಗೆ ಹೋದ್ರು. ನಾನು ಅಲ್ಲಿ ಪ್ರೀಚ್ ಮಾಡ್ತಾ ಇದ್ದೆ, ಯಾರ ಬಗ್ಗೆ ಕೆಟ್ಟದ್ದು ಮಾತಾಡಬೇಡ್ರಿ, ಎಲ್ಲರಿಂದ ನಮಗೆ ಶುಭ ಉಂಟಾಗ್ತದೆ. ಪ್ರೇಯರ್ ನಾವು ಎಲ್ಲರಿಗೂ ಮಾಡಬೇಕು. ಕೆಲವೊಮ್ಮೆ ನಾವು ವಿಶ್ವಾಸ ಮನುಷ್ಯರ ಮೇಲೆ ಇಡ್ತೇವೆ. ನಾವು ವಿಶ್ವಾಸಿಗಳಿಗೂ ಪ್ರಾರ್ಥನೆ ಮಾಡಬೇಕು, ಅವಿಶ್ವಾಸಿಗಳಿಗೂ ಪ್ರಾರ್ಥನೆ ಮಾಡಬೇಕು. ಇಲ್ಲದೆ ಸೈತಾನ ಯಾರನ್ನು ಹಿಡಿತಾನಂತ ಗೊತ್ತಾಗುದಿಲ್ಲ. ರೈಟ್? ವಿ ನೀಡ್ ಟು ಪ್ರೇ. ಅವರು ಅಲ್ಲಿಂದಲೇ ಘೋಷಣೆ ಮಾಡಿದ್ರು, ಈ ವ್ಯಕ್ತಿಯಿಂದ ನನಗೆ ಶುಭವೇ ಉಂಟಾಗುದಂತ ವಿಶ್ವಾಸಿಯಿಂದ. ಅವರು ದುಬೈಯಿಂದ ಮನೆಗೆ ಬರಬೇಕಾದ್ರೆ ಎಲೆಕ್ಟ್ರಿಸಿಟಿ ಬಂದಿದೆ. ಓಪನ್. ಇಲ್ಲೊಂದು ಅಂಕಲ್ ಬಂದರು. 20 ವರ್ಷಗಳ ಹಿಂದೆ, 25 ವರ್ಷಗಳ ಹಿಂದೆ ಅವರ ಮನೆಯಲ್ಲಿ ಪ್ರೇಯರ್ ಮೀಟಿಂಗ್ ಇಟ್ಟಿದ್ದೆವು. ಅಲ್ಲಿ ಒಂದು 2 ಸಹೋದರಿಯರು ಬಂದಿದ್ರು. ಅಲ್ಲಿ 2 ದುರಾತ್ಮಗಳು ಮ್ಯಾನಿಫೆಸ್ಟ್ ಆದವು. ದುರಾತ್ಮಗಳು ಮ್ಯಾನಿಫೆಸ್ಟ್ ಆಗುವಾಗ ಅಂಕಲ್ ಹೆದರಿದ್ರು. ಅಂಕಲ್ಗೆ ಹೀಗೆ ಹೆದರಿಕೆ ಆಯ್ತು ಅಂತ ಹೇಳಿದ್ರೆ, ಅದು ನನಗೆ ಮೊನ್ನೆ ಗೊತ್ತಾಯಿತು. ಯಾವಾಗ? 2 ವರ್ಷಗಳ ಹಿಂದೆ. ಅವರೆನಿಸಿದ್ರು, ಆ ಹೋದ ದುರಾತ್ಮಗಳು ಇವರು ಇಲ್ಲಿ ಬಂದು ಬಿಡುಗಡೆ ಆದಲ್ಲ, ಅವುಗಳು ನಮ್ಮ ಸುತ್ತಲೇ ತಿರುಗುತ್ತಾ ಇವೆ ಅಂತ. ಹಾಗಾದ್ರೆ ಇಲ್ಲಿ ಬಂದು ಎಷ್ಟೋ ಮಂದಿ ಬಿಡುಗಡೆ ಹೋಗ್ತಾರೆ, ಇಲ್ಲಿ ಎಷ್ಟು ತಿರುಗಬೇಕು? ಎಂತ ಅದು ತಿರುಗಲಿಕ್ಕೆ? ಕೆಲವರು ಈ ರೀತಿ ಆಲೋಚನೆ ಮಾಡ್ತಾರೆ, ಗೊತ್ತಿಲ್ಲ. ಅಂಕಲ್ ಬಂದ್ರು, ನನ್ನ ಹುಡುಕಿ ಬಂದ್ರು. ಈಗ ಅವರಿಗೆ 80 ವರ್ಷ ಆಗಿದೆ. ಆಗ 60 ವರ್ಷ, 60, 55 ಗಂಟೆ ಇಟ್ಕೊಂಡು ಬಂದರು. ಪುಲ್ಲಿಯನ್ನು ಅವರನ್ನು ಇಟ್ಕೊಂಡು. ನಾನಿಲ್ಲ, ಸಂಡೇ 4 ಗಂಟೆಗೆ. ನೆಕ್ಸ್ಟ್ ಸಂಡೇ ಬಂದರು, ಹುಡುಕಿದ್ರು. ಅವ್ರು ಹೇಳಿದರು, ನೋಡಪ್ಪ, ನಾನು ನಿನ್ನ ವಿಷಯವಾಗಿ ಯಾವತ್ತೂ ಕೆಟ್ಟದ್ದು ಮಾತಾಡಲಿಲ್ಲ. ನಾನು ಹೇಳಿಲ್ಲ ನೀವು ಕೆಟ್ಟದ್ದು ಮಾತಾಡಿದ್ರಿ ಅಂತ. ಅವರಿಗೊಂದು ಕಾನ್ಷಿಯಸ್. ನೋಡು, ನನಗೆ ಸರಿಯಾಗಿ ನಿದ್ರೆ ಬರುವುದಿಲ್ಲ. ಕನಸಿನಲ್ಲಿ ಏನೇನೋ ಬರುವಂಥದ್ದು. ನನ್ನ ಮನೆಗೆ ಒಬ್ಬ ದೇವಸೇವಕರು ಬಂದರು. ಅವ್ರು 4 ದಿನ ನಿಲ್ಲಿಸಿದೆ ಅವರಿಗೆ, ಆದರೂ ಕೂಡ ಹೋಗಲಿಲ್ಲ. ಯಾಕಂದ್ರೆ ನೀವು ಆ ದಿವಸ ಒಂದು ಬಿಡಿಸ್ತಲ್ಲ 2, ಅದು ನನ್ನ ಮನಸ್ಸಿನಲ್ಲಿ ಅಲ್ಲೇ ತಿರುಗುತ್ತಾ ಇದೆ. ನೀನು ಒಮ್ಮೆ ಬರಬೇಕು, ಒಮ್ಮೆ ಬಂದು ಅಲ್ಲಿ ಪ್ರೇಯರ್ ಮಾಡಬೇಕು, ಆಗ ಅವುಗಳು ಬಿಟ್ಟು ಓಡ್ತವೆ. ಒಂದು ಅದು. ಇನ್ನೊಂದು ಏನಂತ ಹೇಳಿದ್ರೆ, ನಮಗೆ ರೋಡ್ ಇಲ್ಲ. ಆ ಡಿಮೆಲ್ಲ ಎಂಬವನಿದ್ದಾನೆ, ಅಲ್ಲ ದಳ್ಡಿರ್ ಮನಿಸ್ತು ಅಂದ್ರೆ ಅವರ ಕೊಂಕಣಿಯಲ್ಲಿದೆ. ಇಂಥ ಕಠಿಣ ಮನುಷ್ಯ
ಪಂಚಾಯತಿಗೆ ಹೇಳಿದೆವು, DC ಹತ್ರ ಹೇಳಿದೆವು, ಎಲ್ಲಿ ಹೇಳಿದೆವು, ನನಗೆ ಒಂದು ರೋಡ್ ಬಿಟ್ಟು ಕೊಡು, ನನಗೆ ಈಗ ಪ್ರಾಯ ಆಗಿದೆ. ಅವನು ಹೇಳ್ತಾ ನಾನು ಕೊಡುವುದೇ ಇಲ್ಲ ನನ್ನ ಜಾಗ ಅಂತ. ನಾನು ಹೇಳಿದೆ, ನೀವು ಹೀಗೆ ಮಾತಾಡಿದರೆ ಡಿಮೆಲ್ಲು ಇನ್ನು 20 ವರ್ಷ ಹೋದ್ರೂ ಕೊಡುವುದಿಲ್ಲ. ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿದ್ದರು. ಎಲ್ಲಿದ್ದರು? ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿದ್ದರು. ಐಗುಪ್ತ ದೇಶದಲ್ಲಿ ಅವರು 400 ವರ್ಷ ಬಿಟ್ಟಿ ಕೆಲಸ ಮಾಡಿದ್ರು. ಅವರು ಬೊಬ್ಬೆ ಹಾಕಿದ್ರು, ಕೂಗಿದ್ರು, ಅಯ್ಯೋ ನಮಗೆ ಕಷ್ಟ ಅಂತ ಹೇಳಿದ್ರು. ಅವರಿಗೆ ಕನಿಕರ ಬರಲೇ ಇಲ್ಲ. ದೇವರು ಹೇಳಿದ, ಈ ಸರ್ತಿ ನಾನು ಇಸ್ರಾಯೇಲ್ ಜನ ಹೃದಯದಲ್ಲಿ ನಿಮಗೋಸ್ಕರ, ಐಗುಪ್ತರ ಹೃದಯದಲ್ಲಿ ಇಸ್ರಾಯೇಲರಿಗೋಸ್ಕರ ದಯೆ ಹುಟ್ಟಿಸ್ತೇನೆ, ನೀವು ಕೇಳಿದನವರು ಕೊಡುವರು. ಕೊಡುವರು. ನಾನು ಹೇಳಿದೆ, ಆ ಡಿಮೆಲ್ ನನ್ನ ಬಗ್ಗೆ ಇನ್ನು ಯಾವುದು ಕೆಟ್ಟದ್ದು ಮಾತಾಡಬಾರದು. ನೀವು ಹೇಳಬೇಕು, ಅವನಿಂದ ನಿನಗೆ ಶುಭವೇ ಉಂಟಾಗು. ನೀನು ಯಾವಾಗ ಬರ್ತಿ? ಪುಲ್ಲಿ ಹೇಳಿದ, ಅವನಿಗೆ ಎಕ್ಸೈಟೆಡ್, ನೀನು ಇಲ್ಲಿಂದಲೇ ಒಂದು ಪ್ರೇಯರ್ ಮಾಡು ಅಂತ ಹೇಳಿದ. ನೋಡುವ, ನಾನು ಇಲ್ಲಿಂದಲೇ ಪ್ರೇಯರ್ ಮಾಡಿದರೆ ಸಾಕು, ಅಲ್ಲಿ ಸರಿ ಆಗ್ತದೆ, ಬರಬೇಕು ಅಗತ್ಯವೇ ಇಲ್ಲ. ಮೊದಲು ಅಂಕಲ್ಗೆ ಪ್ರೇಯರ್ ಮಾಡಿದೆ, ಎಲ್ಲ ರಾಂಗ್ ಡ್ರೀಮ್ಗಳು, ರಾಂಗ್ ಥಾಟ್ಗಳು ಮುರಿಯಲ್ಪಡಲಿ, ಇದನ್ನು ಫ್ರೀ ಆಗಲಿ, ನೀವು ಫ್ರೀ, ಇನ್ನು ಮುಂದೆ ನಿಮಗೆ ಯಾವ ರಾಂಗ್ ಡ್ರೀಮ್ ಬೀಳುವುದಿಲ್ಲ. ಯೇಸುವಿನ ನಾಮದಲ್ಲಿ ಇವರಿಗೆ ರೋಡ್ ತೆರೆಯಲ್ಪಡಲಿ. 3ನೇ ದಿನ ಅವ್ರ ಮಗ ಹೇಳಿದ, ನಮಗೆ ರೋಡ್ ಓಪನ್ ಆಯ್ತು, ನನ್ನ ಡ್ಯಾಡಿಗೆ ಈಗ ಕೆಟ್ಟ ಕನಸು ಬೀಳುವುದಿಲ್ಲ, ಕ್ಲಿಯರ್ ಐತಿ ಅಲ್ಲ. ರೋಡ್, ಅವನು ಬಾಂಬೆಯಿಂದ ಫೋನ್ ಮಾಡಿ ಹೇಳಿದ, ನೀವು ರೋಡ್ ಓಪನ್ ಮಾಡಿ ಅಂತ. ಮನುಷ್ಯರು ನಮ್ಮ ವೈರಿಗಳಲ್ಲ. ವಿ ನೀಡ್ ಟು ಪ್ರೇ. ನಮ್ಮ ನೆರೆ ಮನೆಯವರಿಗೋಸ್ಕರ ಏನೇ ಅವರು ಮಾತಾಡ್ಬೋದು, ವಿ ನೀಡ್ ಟು ಪ್ರೇ. ಒಂದಿನ ನಾನು ಒಂದು ಮನೆಗೆ ಹೋದೆ. ಮನೆಗೆ ಹೋದಾಗ ನನ್ನನ್ನು ಇನ್ವೈಟ್ ಮಾಡಿದ್ರು. ಮಗ ಕೆನಡಾದಿಂದ ಬಂದ. ಇನ್ನೊಬ್ಬ ವಿಶ್ವಾಸಿ ಹೇಳಿದ, ಅವರ ಮನೆಗೆ ಒಂದು ಹೋಗ್ಬೇಡ, ಆ ಅಜ್ಜಿ ನಿನಗೆ ಗೊತ್ತಿಲ್ಲ, ಅವರು ವಿಶ್ವಾಸಿಗಳನ್ನು ಹೀಗೆ ಬೈತಾರಂತ ಹೇಳಿದ್ರೆ. ಹೌದಾ? ನಾನು ಸನ್ನಿಸ್ತೆ, ನಿನ್ನದು ಕೇಳಿ ಅವರನ್ನು ಯಾಕೆ ನಾನು ಜಡ್ಜ್ ಮಾಡಬೇಕು? ಅವರಿಂದ ನನಗೆ ಶುಭವೇ ಉಂಟಾಗುವುದು. ನೀನು ಹೇಳಿದ ಮಾತನ್ನು ನಾನು ಒಪ್ಪುವುದಿಲ್ಲ, ನಾನು ಡಿಕ್ಲೇರ್ ಮಾಡ್ತೇನೆ, ಆ ಅಜ್ಜಿಯಿಂದ ನನಗೆ ಶುಭ ಉಂಟಾಗುವುದು. ನಾನು ಹೋದೆ ಮನೆಗೆ. ಅಯ್ಯೋ ಪುತ ಬಂದ್ಯೋ ಮಗ, 2 ಕಿಸ್ ಕೊಟ್ರಿ. ನಾನು ಇವರದ್ದು ಕೇಳಿ ಅವರನ್ನು ಡಿಕ್ಲೇರ್ ಮಾಡಿದ್ರೆ ಹೇಗೆ ಆಗ್ತಿತ್ತು? ಅದಕ್ಕೆ ಬೈಬಲ್ ಹೇಳ್ತದೆ, ಆಲೋಚನಾ ಪರಾಕ್ರಮವನ್ನು ಹುಟ್ಟಿಸುವ ಆತ್ಮ, ಜ್ಞಾನ ವಿವೇಕದ ಆತ್ಮ, ದೇವರ ಭಯವನ್ನುಂಟು ಮಾಡುವ ಆತ್ಮ, ಅಂತೂ ದೇವರ ಆತ್ಮ ನಿಮ್ಮನ್ನು ನೆಲೆಗೊಂಡಿದ್ದಾನೆ. ಅವನು ಕಣ್ಣಿಗೆ ಕಣ್ಣಂತೆ ತೀರ್ಪು ಮಾಡುವುದಿಲ್ಲ, ಕಿವಿಗೆ ಬಿದ್ದ ಸುದ್ದಿಯನ್ನು ನಿರ್ಣಯಿಸುವುದಿಲ್ಲ. ನಿಮ್ಗೆ ಅನೇಕರು ಬಂದು ಹೇಳ್ಬೋದು, ಅವನು ನಿನ್ನ ಬಗ್ಗೆ ಹೀಗೆ ಹೇಳ್ತಾ ಇದ್ದ, ಹಾಗೆ ಹೇಳ್ತಾ ಇದೆ. ಮೊದಲು ಕಿವಿ ಬಂದ್ ಮಾಡಿ. ಮಾತಾಡುವ ಬಾಯಿಗಳು ಇರ್ತವೆ, ಕಿವಿ ಬಂದ್ ಮಾಡಿ. ಅವರದ್ದು ಕೇಳಿ ಇವರನ್ನು ಯಾಕೆ ನಾವು ದುರಾತ್ಮ ಗಳಿಸಬೇಕು, ನಿಮ್ಮನ್ನು ಹೇಟ್ ಮಾಡುವ ಹಾಗೆ? ಅರ್ಥ ಆಗ್ತಾ ಇದೆಯಾ? ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಗುವುದೆಂದು ಜಗತ್ತು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. ವಿ ನೀಡ್ ಟು ಸ್ಪೀಕ್. ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಿ, ಕೆಲಸಕ್ಕೆ ಹೋಗುವಾಗ ಪಿಟ್ಟ ಶಿಬೋಸ ಪೇಮೆಂಟೇ ಕೊರ್ಪು ಜಂಬೆ, ಅವನ ಹೃದಯ ಇನ್ನೂ ಕಠಿಣ ಆಗ್ತದೆ. ಅವನ ಹತ್ರ ಹಣ ಇದ್ದರೂ ಅವನಿಗೆ ಸ್ವಲ್ಪ ಅಲ್ಲಿ ತಿರುಗಿಸುವ, ಇಲ್ಲಿ ತಿರುಗಿಸುವ ಅಂತ ಆಗ್ತದೆ, ಇವನಿಗೆ ಮತ್ತೆ ಕೊಡುವ ಅಂತ. ಯಾವಾಗ ನೀವು ಪ್ರೇಯರ್ ಮಾಡ್ತೀರಿ, ಅವನಿಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಕೊಡುವ 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 ಅಂತ. ರೈಟ್? ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಪ್ರೇರೆ, ನನ್ನ ಹತ್ರ ಮಾತಾಡಲಿಕ್ಕೆ ಅನೇಕ ಸಂಗತಿ ಇದೆ. ಆಲ್ರೆಡಿ ಟೈಮ್ ಆಯಿತು. ಆಲೋಚನಾ ಪರಾಕ್ರಮವನ್ನು ಹುಟ್ಟಿಸುವ ಆತ್ಮ ನಿಮ್ಮಲ್ಲಿದ್ದಾನೆ. ಹಲ್ಲೆಲೂಯಾ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ, ಪಿಟ್ಟಾಶೆ ಆತ್ಮವನ್ನು ಹೊಂದದೆ, ಬಡತನ ಕೊರತೆ ಆತ್ಮವನ್ನು ಹೊಂದದೆ, ದಾರಿದ್ರ್ಯತನ ರೋಗ ವ್ಯಾಧಿಗಳ ಆತ್ಮವನ್ನು ಹೊಂದದೆ, ದೇವರಿಂದ ಬಂದ ಆತ್ಮವನ್ನೇ ನಾವು ಹೊಂದಿದ್ದೇವೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಇವುಗಳನ್ನು ದೇವರು ಹೇಳಿಕೊಟ್ಟ ಮಾತುಗಳನ್ನು ನಾವು ಮಾನುಷಿಕ ಬುದ್ಧಿಯಿಂದ ನಾವು ಮಾತಾಡದೆ, ದೇವರಾತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ನಾವು ವಿವರಿಸ್ತೇವೆ. ಪ್ರಾಕೃತ ಮನುಷ್ಯನು ಈ ಎಲ್ಲ ನಮಗೆ ಬೇಡ ಅಂತ ಹೇಳುತ್ತಾನೆ, ಅವನಿಗೆ ಅದು ಹುಚ್ಚು ಮಾತಾಗಿ ಕೇಳಲ್ಪಡುತ್ತದೆ. ಮುಂದೆ ಇದೆ ಫೂಲಿಶ್ನೆಸ್. ಯಾಕೆ? ಅವರ ಆತ್ಮಕ್ಕೆ ಅದು ಅರ್ಥವಾಗದ ಲ್ಯಾಂಗ್ವೇಜ್. ಶರೀರಕ್ಕೆ ಅರ್ಥವಾಗದ ಲ್ಯಾಂಗ್ವೇಜ್, ನಿಮ್ಮ ಆತ್ಮಕ್ಕೆ ಮಾತ್ರ ಅರ್ಥವಾಗುವ ಲ್ಯಾಂಗ್ವೇಜ್.
ಹಲ್ಲೆಲೂಯಾ. ನೆಕ್ಸ್ಟ್ 14ನೇ ವಚನ. ಸಿ, ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಬಟ್ ದ ನ್ಯಾಚುರಲ್ ಮ್ಯಾನ್ ಡಸ್ ನಾಟ್ ರಿಸೀವ್ ದ ಥಿಂಗ್ಸ್ ಆಫ್ ದ ಸ್ಪಿರಿಟ್ ಆಫ್ ಗಾಡ್, ಫಾರ್ ದೇ ಆರ್ ಫೂಲಿಶ್ನೆಸ್ ಟು ಹಿಮ್, ನಾರ್ ಕ್ಯಾನ್ ಹಿ ನೋ ದೆಮ್, ಬಿಕಾಸ್ ದೇ ಆರ್ ಸ್ಪಿರಿಚುವಲಿ ಡಿಸರ್ನ್ಡ್. ನೆಕ್ಸ್ಟ್, ದೇವರಾತ್ಮನಿಂದ ನಡೆಸಿಕೊಳ್ಳುವವನು. ಹೇಳಿ, ದೇವರಾತ್ಮನಿಂದ. ಹೇಳಿ, ಪರಿಸ್ಥಿತಿಗಳಿಂದ ಅಲ್ಲ, ಫೀಲಿಂಗ್ಗಳಿಂದ ಅಲ್ಲ, ಭಾವನೆಗಳಿಂದ ಅಲ್ಲ, ದೇವರ ಆತ್ಮನಿಂದ ನಡೆಸಲ್ಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ. ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳಿದುಕೊಳ್ಳುವುದಿಲ್ಲ. ರೈಟ್. ನೆಕ್ಸ್ಟ್, ಕರ್ತನ ಮನಸ್ಸನ್ನು ತಿಳುಕೊಂಡು ಆತನಿಗೆ ಉಪದೇಶಿಸುವವನು ಯಾರು ಎಂದು ಬರೆದಿದೆಯಲ್ಲ. ಯಾರು? ಹೇಳಿ, ನಮಗಾದರೂ. ಹೇಳಿ, ನಮಗಾದರೂ ಕರ್ತನ ಮನಸ್ಸು ದೊರಕಿತು. ಹೇಳ್ರಿ, ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ಹೇಳಿ, ನಮಗೆ ಕ್ರಿಸ್ತನ ಮನಸ್ಸು ದೊರಕಿತ್ತು. ಯಾವಾಗಲೂ ಹೇಳ್ಬೇಡ್ರಿ ನನಗೆ ಮೆಮೊರಿ ಕಮ್ಮಿ ಅಂತ. ಹೇಳ್ರಿ, ಐ ರಿಮೆಂಬರ್ ಆಲ್ ಸ್ಕ್ರಿಪ್ಚರ್, ಐ ರಿಮೆಂಬರ್ ಆಲ್ ಗುಡ್ ಥಿಂಗ್ಸ್. ಸತ್ಯದ ಆತ್ಮನು ಬಂದಾಗ ನಾನು ಕಲಿಸ್ತು, ನೀವು ಓದಿದ್ದು ಎಲ್ಲವೂ ನಿಮ್ಮ ನೆನಪಿಗೆ ತರುತ್ತಾನೆ. ದೇವರಾತ್ಮನು ದೇವರ ವಾಕ್ಯವನ್ನು ಮಾತ್ರ ನೆನಪಿಗೆ ತರುತ್ತಾನೆ. ದುರಾತ್ಮನು ನಿಮ್ಮ ಮಿಸ್ಟೇಕ್ಗಳನ್ನು ನೆನಪಿಗೆ ತರುತ್ತಾನೆ. ಕೆಲವೊಂದು ಸಂಗತಿಗಳನ್ನು ದೇವರು ಮರೀಲಿಕ್ಕೆ ಹೇಳಿದ್ದಾನೆ, ಕೆಲವೊಂದು ಸಂಗತಿ ಮರಿಬೇಡ ಅಂತ ಹೇಳಿದ್ದಾನೆ. ದೇವರು ಯಾವುದು ಮರೀಲಿಕ್ಕೆ ಹೇಳಿದಾನೋ ಜನರು ಮರೀಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾನೆ. ದೇವರು ಯಾವುದನ್ನು ಮರಿಬೇಡ ಅಂತ ಹೇಳಿದಾನೋ ಫಾಸ್ಟ್ರೇ ನನಗೆ ನೆನಪೇ ಉಳಿಯುವುದಿಲ್ಲ ಸ್ಕ್ರಿಪ್ಚರ್ಗಳದ್ದು. ಹಲೋ, ಒಂದಿನ ಒಬ್ಬನು ನನಗೆ ಹೇಳಿದ, ನನ್ನ ಮೆಮೊರಿಗೋಸ್ಕರ ಪ್ರಾರ್ಥನೆ ಮಾಡು ಪಾಸ್ಟರ್ ಅಂತ ಹೇಳಿದ. ಸ್ಕ್ರಿಪ್ಚರ್ ಒಂದು. ಹೌದಾ? ಮತ್ತೆ ಸ್ವಲ್ಪ ಹೊತ್ತನ್ನು ಕೇಳಿದೆ ನಾನು, ಪಾಸ್ಟರ್ ನನಗೆ ಅವರು ಹೇಳಿದ ಮಾತುಗಳು, ಅವರ ಆ ದಿವಸ ನೋವು ಮಾಡಿದ್ದು ನನಗೆ ಮರೆಯಲಿಕ್ಕೆ ಆಗುದಿಲ್ಲ ಪಾಸ್ಟರ್ ಅಂತ ಹೇಳಿದೆ. ನಾನು, ನಿಮ್ಮ ಮೆಮೊರಿ ಕರೆಕ್ಟ್ ಇದೆ, ನಿಮ್ಮ ಮೆಮೊರಿ ಕರೆಕ್ಟ್ ಇದೆ, ಮತ್ತು ನೆನಪು ಉಳಿದಿಲ್ಲ ಅಂತ ಹೇಳ್ತೀರಿ. ಅದೇ ಯಾಕಂತ ಹೇಳಿದ್ರೆ, ಜನರು ಹೇಳಿದ ಮಾತನ್ನು ನೀವು ಬಹಳ ಸೀರಿಯಸ್ ಆಗಿ ತಿದ್ದುಕೊಳ್ತೀರಿ, ಅದಕ್ಕೋಸ್ಕರ ನಿಮಗೆ ಮರೀಲಿಕ್ಕೆ ಆಗುದಿಲ್ಲ. ಜನರು ನಿಮ್ಮ ಬಗ್ಗೆ ಸುಳ್ಳು ಸುಳ್ಳು ಕೆಟ್ಟದಾಗಿ ಮಾತಾಡಿದ್ದು ಅದು ಸೀರಿಯಸ್ ಆಗಬೇಡ್ರಿ. ಹೇಳಿ, ನಾನು ಸೀರಿಯಸ್ ಇಲ್ಲ ಇದ್ದಾರೆ. ದೇವರ ವಾಕ್ಯ ಕೇಳುವಾಗ ಮಾತ್ರ ಸಭೆಯಲ್ಲಿ ಕೂತ್ಕೊಂಡು ಗೇಮ್ ಆಡ್ತಾರೆ. ಇಲ್ಲಿಲ್ಲ. ದೇವ್ರ ಸ್ತೋತ್ರ. 5 ನಿಮಿಷಕ್ಕೊಮ್ಮೆ ಮೊಬೈಲ್ ನೋಡೋದು, ಮೆಸೇಜ್ ಬರ್ತೇನೆ, ನಾನು ಏರ್ನ ಬರ್ತೀನಿ. ವಾಕ್ಯವನ್ನು ನೀವು ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಆ ವಾಕ್ಯ ನಿಮ್ಮ ಆತ್ಮದೊಳಗೆ ಕೂತ್ಕೊಳ್ತದೆ. ಎವ್ರಿ ಸಿಚುವೇಶನ್ಗೆ ಆ ವಾಕ್ಯ ನಿಮ್ಮ ಹತ್ರ ಮಾತಾಡುತ್ತದೆ. ಯಾಕೆ ನಿಮಗೆ ನೆನಪು ಉಳಿಯುವುದಿಲ್ಲ ಅಂತ ಹೇಳಿದ್ರೆ, ಆ ವಾಕ್ಯವನ್ನು ನೀವು ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ನೀವು ಉಳಿದ ಸಂಗತಿಗಳನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ತೀರಿ. ಯಾರ್ಯಾರು ಹೇಳಿದ್ದು, ಏನೇನು ಹೇಳಿದ್ದು, ಪೊಕ್ಕಳೆ ಮಾತಾಡಿದ್ದು, ಭಯಂಕರ ಸೀರಿಯಸ್. ಅದರಿಂದ ಇವತ್ತಿನಿಂದ ಜನ, ಲೋಕ, ಮೀಡಿಯಾ ನಿಮ್ಮ ಬಗ್ಗೆ ಏನು ಹೇಳ್ತದೆ, ಫ್ರೆಂಡ್ಸ್, ಊರಿನವರು, ರಿಲೇಟಿವ್ನವರು ಏನು ಹೇಳ್ತಾರೆ, ಅದರಲ್ಲಿ ಸೀರಿಯಸ್ ಆಗಬೇಡ್ರಿ. ಅವುಗಳಿಗೆ ನೆಲೆ ಇಲ್ಲ. ದೇವರ ವಾಕ್ಯಕ್ಕೆ ನಿಮ್ಮ ಜೀವಿತದಲ್ಲಿ ನೆಲೆ ಇದೆ. ದೇವರ ವಾಕ್ಯವನ್ನು ನಿಮ್ಮ ಒಳಗೆ ತೆಗೆದುಕೊಂಡ್ರೆ ಆತನು ಅನ್ಯರ ಸಂಕಲ್ಪಗಳನ್ನು ವ್ಯರ್ಥ ಮಾಡುತ್ತಾನೆ, ಆಲೋಚನೆಗಳನ್ನು ನಿಷ್ಫಲಪಡಿಸ್ತಾನೆ. ಆತನ ಸಂಕಲ್ಪವೇ, ಆತನ ವಾಕ್ಯವೇ ನಿಮ್ಮ ಜೀವಿತದಲ್ಲಿ ರಿಯಲ್ ಆಗುತ್ತದೆ. ಎಸ್, ಕಮ, ನಾವೆಲ್ಲ ನಿಂತ್ಕೊಳ್ಳುವ ದೇವರ ಸನ್ನಿಧಾನದಲ್ಲಿ. ಯಾವಾಗಲೂ ಹೇಳ್ರಿ, ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಮನಸ್ಸು ನನಗೆ ಕೊಡಲ್ಪಟ್ಟಿದೆ. ಹೇಳ್ರಿ, ಕ್ರಿಸ್ತನ ಮನಸ್ಸು ನನಗೆ ಕೊಡಲ್ಪಟ್ಟಿದೆ. ಹೇಳ್ರಿ ಎಲ್ಲರೂ. ಒಂದು ವೇಳೆ ನಿಮ್ಮ ದೇಹದಲ್ಲಿ ಯಾವುದೇ ಒಂದು ವೀಕ್ನೆಸ್ ಇದೆ, ಏನಿದ್ರೆ ಜಸ್ಟ್ ನನ್ನೊಟ್ಟಿಗೆ ಹೇಳ್ರಿ, ಕ್ರಿಸ್ತನಲ್ಲಿ. ಎಲ್ಲರೂ ಹೇಳ್ರಿ, ಕ್ರಿಸ್ತನಲ್ಲಿ ನಾನು ದೇವರಿಂದ ಹುಟ್ಟಿದವನು. ಕಮಾನ್, ನಾನು ದೇವರಿಂದ ಹುಟ್ಟಿದವನು. ಹೇಳ್ರಿ, ನನ್ನಲ್ಲಿ ಇರುವ ಆತನು. ಯಾರು ಆಚೆ ನೋಡ್ಬೇಡ್ರಿ. ಹೇಳ್ರಿ, ನನ್ನಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು, 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 ಹೆಚ್ಚಿನವನು. ಆದ್ದರಿಂದ ಎಲ್ಲ ಸುಳ್ಳುಗಳನ್ನು, ಎಲ್ಲ ವ್ಯಾಧಿಗಳನ್ನು ಯೇಸುವಿನ ನಾಮದಲ್ಲಿ ನಾನು ಜಯಿಸ್ತೇನೆ.
I overcome the world. I overcome the world. I control the world. You are not ordinary. Overcome the world ಅಂದ್ರೆ ಏನು? You can control the world. ವರ್ಲ್ಡ್ ನಿಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ. ಪರಿಸ್ಥಿತಿಗಳು ನಿಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ. ನೀವು ಆತ್ಮದಲ್ಲಿ ಎದ್ದರೆ ಯು ಕ್ಯಾನ್ ಕಂಟ್ರೋಲ್ ದ ಸಿಚುವೇಶನ್. ಈ ಸ್ವಾಮಿ ದೋಣಿಯಲ್ಲಿ ಹೋಗುತ್ತಿರುವಾಗ ಸಡನ್ಲಿ ಬಿರುಗಾಳಿ ಬಂತು. ಈ ಸ್ವಾಮಿ ಮೊರೆ ಇಡಬೇಡ, ಸುಮ್ಮನಿರು ಅಂತ ಹೇಳಿ ಇಮಿಡಿಯೇಟ್ಲಿ ಸಮುದ್ರ ಶಾಂತವಾಯಿತು. ರೈಟ್? ಪ್ರಿಯರೇ, ಈ ಸ್ವಾಮಿ 100% ಮನುಷ್ಯನಾಗಿ ಲೋಕಕ್ಕೆ ಬಂದ. ನೀವು ಈ ರೀತಿಯಾಗಿ ಆಕ್ಟ್ ಮಾಡಬಹುದಂತ ತೋರಿಸಿದ. ಪರಿಸ್ಥಿತಿಗಳ ಬಗ್ಗೆ ಈ ಸ್ವಾಮಿ ಮಾತಾಡ್ಲಿಲ್ಲ. ಅಂಜೂರದ ಮರದ ಬಗ್ಗೆ ಮಾತಾಡ್ಲಿಲ್ಲ. ಈ ಸ್ವಾಮಿ ಹೇಳಿದ ಬೆಟ್ಟದ ಬಗ್ಗೆ ಮಾತಾಡ್ಬೇಡ್ರಿ, ಬೆಟ್ಟಕ್ಕೆ ಮಾತಾಡ್ರಿ. ರೋಗದ ಬಗ್ಗೆ ಮಾತಾಡ್ಬೇಡ್ರಿ, ರೋಗಕ್ಕೆ ಮಾತಾಡ್ರಿ. ಸಮಸ್ಯೆಗಳ ಬಗ್ಗೆ ಮಾತಾಡ್ಬೇಡ್ರಿ, ಸಮಸ್ಯೆಗೆ ಮಾತಾಡ್ರಿ. ಕೊರತೆಗಳ ಬಗ್ಗೆ ಮಾತಾಡ್ಬೇಡ್ರಿ, ಕೊರತೆಗಳಿಗೆ ಮಾತಾಡ್ರಿ. ಡೆತ್ ಸಿಚುವೇಶನ್ಗೆ ಜೀವವನ್ನು ಮಾತಾಡ್ರಿ. ನಿಮ್ಮ ಡೆಡ್ ಆದ ಫೈನಾನ್ಸ್ಗೆ ಲೈಫ್ ಅನ್ನು ಮಾತಾಡ್ರಿ. ಡೆಡ್ ಆದ ಬಿಸ್ನೆಸ್ಗೆ ಲೈಫ್ ಅನ್ನು ಮಾತಾಡ್ರಿ. ಇಟ್ ವಿಲ್ ಫ್ಲರಿಶ್. ಮಾತಾಡಿ. ನೀವು ಮಾತಾಡಿದಾಗ ಪರಿಸ್ಥಿತಿಗಳು ಬದಲಾಗುತ್ತವೆ. ನೀವು ಮಾತಾಡಿದಾಗ ಪರಿಸ್ಥಿತಿಗಳು ಬದಲಾಗುತ್ತವೆ. ಕಮಾನ್. ಯೇಸು ಸ್ವಾಮಿ ಸಮುದ್ರಕ್ಕೆ ಹೋಗಿ ಮೀನುಗಳಿಗೆ ಮಾತಾಡಿದ, ಈ ದೋಣಿಗೆ ಬನ್ನಿ ಅಂತ. ಜಸ್ಟ್ ಬಲೆ ಅಲ್ಲಿ ಹಾಕಿರಿ ಅಂತ. ಇಮ್ಮಿಡಿಯೇಟ್ಲಿ ಮೀನುಗಳು, ಓಡಿದ ಮೀನುಗಳು ಬಂದವು, ಹಗಲಿಗೆ ಬಂದವು. ರೈಟ್? ನಿಮ್ಮ ಹಣ ನಿಮ್ಮ ಮಾತನ್ನು ಕೇಳುತ್ತದೆ. ಮನಿ ವಿಲ್ ಲಿಸನ್ ಟು ಯು. ಇಟ್ ವಿಲ್ ಕಮ್. ಅದಕ್ಕೆ ಕಿವಿ ಇದೆ, ಅದಕ್ಕೆ ಕಣ್ಣಿದೆ, ಅದು ಬರುತ್ತದೆ. ಇಟ್ ವಿಲ್ ಕಮ್. ಕಮ್ ಆನ್, ಲಿಫ್ಟ್ ಅಪ್ ಯುವರ್ ಹ್ಯಾಂಡ್. ಥ್ಯಾಂಕ್ ಯು ಜೀಸಸ್. Thank you Lord. अंधेरों में तू रोशनी है, तू ही मंजिल, तू रास्ता भी है, तू है जाना कुछ कमी है. Come on, worship him. Glory Father. Yeshu Masih, oh my ನಿಮ್ಮ ದೇಹದಲ್ಲಿ ಯಾವುದೇ ಕಾಯಿಲೆಗಳು ಮನೆ ಮಾಡುವುದಾದ್ರೆ ಅದಕ್ಕೆ ಮಾತಾಡ್ರಿ, ಅದರ ಬಗ್ಗೆ ಮಾತಾಡಬೇಡ್ರಿ. ನಿಮ್ಮ ಬ್ಯಾಂಕ್ ಅಕೌಂಟ್ ಖಾಲಿ ಆಗಿದ್ರೆ ಅದರ ಬಗ್ಗೆ ಮಾತಾಡಬೇಡ್ರಿ, ಅದಕ್ಕೆ ಮಾತಾಡ್ರಿ. ಕ್ರಿಯೇಷನ್ ಇಸ್ ವೇಟಿಂಗ್ ಫಾರ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಸನ್ಸ್ ಆಫ್ ಗಾಡ್.
ಕೊರತೆ ಬಗ್ಗೆ ಮಾತಾಡ್ಬೇಡ್ರಿ, ಕೊರತೆಗೆ ಮಾತಾಡ್ರಿ. ನನ್ನ ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನನ್ನ ಪ್ರತಿಯೊಂದು ಕೊರತೆಗಳನ್ನು ನೀಗಿಸ್ತಾನೆ. ಕಾಣದ ಲೋಕದಲ್ಲಿರುವ ದೇವದೂತರು ನಿಮಗೋಸ್ಕರ ಆಕ್ಟಿವೇಟ್ ಆಗುತ್ತಾರೆ. ಸ್ಟಕ್ ಆದ ಸಂಗತಿಗಳನ್ನು ಅವರು ಎಳೆತರುತ್ತಾರೆ. ನೀವು ಕ್ರಿಸ್ತನ ದೇಹವಾಗಿದ್ದೀರಿ. ಮಧ್ಯಾಕಾಶದಲ್ಲಿರುವ ಎಲ್ಲಾ ದುರಾತ್ಮಗಳ ಮೇಲೆ ನೀವು ಕ್ರಿಸ್ತನಲ್ಲಿ ಎದ್ದು ಪರಲೋಕದಲ್ಲಿ ಆಸನಾರೂಢರಾಗಿದ್ದೀರಿ. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿದು ಬಿಡುತ್ತಾನೆ. ಥ್ಯಾಂಕ್ ಯು ಫಾದರ್. ತಂದೆ, ನಿನ್ನ ವಾಕ್ಯಗಳ ಮೂಲಕ ಪ್ರತಿಯೊಂದು ಆಂತರ್ಯಗಳನ್ನು ನೀನು ಬಲಪಡಿಸಿ, ಆಂತರ್ಯಗಳು ಪ್ರಜ್ವಲಿಸುವಂತೆ ಮಾಡಿದೆ. ಕರ್ತನೆ, ಅನೇಕ ಸ್ವಸ್ಥತೆಗಳನ್ನು ಮಾಡಿದೆ. ಜನರು ಬಿಡುಗಡೆ ಹೊಂದಿದ್ದಾರೆ. ಅವರ ಕುಟುಂಬದಲ್ಲಿ ಬಿಡುಗಡೆ ಆಗಿದೆ. ಇವರು ಹೋಗುವಾಗ ಬರುವಾಗ ಇವರಿಗೆ ಶುಭವೇ ಉಂಟಾಗುವುದು. ದೇವದೂತರು ಇವರನ್ನು, ಇವರ ಪ್ರಾಪರ್ಟಿ, ಇವರ ಬಿಸ್ನೆಸ್, ಇವರ ವ್ಯವಹಾರವು, ಇವರ ಕುಟುಂಬ, ಇವರ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡುವರಾಗಿದ್ದಾರೆ. ಇನ್ ದ ನೇಮ್ ಆಫ್ ಜೀಸಸ್.